ಅವರು ನಿಮ್ಮ ಡೈಲಾಗ್ಸ್ಗಳನ್ನು ನೋಡಿದಾಗ ಅವರ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಅಂತ? ಅವ್ರು ತಗೊಳೋದೇ ತುಂಬ ಚೆನ್ನಾಗಿ ತಗೋತಾರೆ. ಅಷ್ಟು ದೊಡ್ಡ ನಟ ಆದರೂ ಇವತ್ತಿಗೂ ಹಸುವಿನಿಂದ ನಿಂತ್ಕೋತಾರೆ. ದರ್ಶನ್ ಸರ್ ಯಾವುದೋ ಒಂದು ನೀವು ಕೊಟ್ಟಿರೋ ಡೈಲಾಗ್ಸ್ ಅಥವಾ ಅದನ್ನು ಓದಿ ತುಂಬ ಎಕ್ಸೈಟ್ ಆಗಿ ಶೂಟಿಂಗ್ ನಿಲ್ಲಿಸ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಚರ್ಚೆ ಮಾಡಿದ್ದಾರೆ. ಈ ಸಿನಿಮಾ ಖಂಡಿತವಾಗ್ಲೂ ಚರ್ಚೆಗೊಳ್ಬಿಡುತ್ತೆ ಅಂತ. ಏನು ಒಬ್ಬ ಆಡಿಯನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾನೆ ಅವನಿಗೆ ಫುಲ್ ಮೇಲ್ ಸಿಗುತ್ತೆ. ಮಾಲಾಶ್ರೀ ಅವ್ರ ಮಗಳನ್ನೇ ಪಿಕ್ ಮಾಡಲಿಕ್ಕೆ ಕಾರಣ ಏನು ಅಂತ. ಬಟ್ ಯಾರೂ ಸಿಕ್ಕಿರಲಿಲ್ಲ. ಅದು ಏಕಾಏಕಿ ಸೆಟ್ಟಿಗೆ ಕರ್ಕೊಂಡೇನು ಬರಲಿಲ್ಲ. ಅದೊಂದು ಶೇಡು ತುಂಬಾ ಕಿಕ್ ಕೊಡ್ತು ನೋಡುವಾಗ. ಒಂದಷ್ಟು ಬೇರೆಗಳು ಮೇಲ್ ಕಾಣ್ತವೆ, ಒಂದು ದೊಡ್ಡ ಬೇರೆ ಮೇಲ್ ಕಾಣುತ್ತಲ್ಲ, ಆ ದೊಡ್ಡ ಬೇರೆ ಈ ಪಾತ್ರ. ಕಮರ್ಷಿಯಲ್ ವಿಷಯನ ಬಿಟ್ಟು ಅದೇನು ಕಥೆಗೆ ಏನು ಬೇಕು ಅಷ್ಟೇನೆ, ಅಷ್ಟು ಮಾತ್ರ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಅದೇ ಸುದೀಪ್ ಸರ್ ಸ್ವಾತಿ ಮುತ್ತು ಮಾಡಿದ್ರು, ದರ್ಶನ್ ಸಾರು ನನ್ನ ಪ್ರೀತಿಯ ರಾಮ ಮಾಡಿದ್ರು, ಆಗಿದ್ವು. ಒಂದು ಜೆರ್ ಕೊಡಿದ್ದು. ಗೆದ್ದಿರೋ ಸಿನಿಮಾಗಳನ್ನ ಅವ್ರು ಬಿಟ್ಬಿಡ್ತಾವ್ರೆ, ಸೋತಿರೋ ಸಿನಿಮಾಗಳನ್ನ ಬೊಟ್ಟು ಮಾಡಿ ತೋರಿಸ್ತಾರೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕಾಟೇರ ಸಿನಿಮಾದ ಟ್ರೈಲರ್ನ ನೀವು ಈಗಾಗಲೇ ನೋಡಿರ್ತೀರಾ. ಸೊ ಈ ಸಿನಿಮಾ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇಟ್ಕೊಳ್ಳೋದಕ್ಕೆ ತುಂಬ ಕಾರಣ ಇದೆ. ಬಟ್ ಅದರಲ್ಲಿ ಒಂದು ಕಾರಣ ಅಂತ ಹೇಳಿದ್ರೆ, ನಾವು ಕಾಟೇರ ಟ್ರೈಲರ್ನಲ್ಲಿ ನೋಡಿರುವಂತಹ ಡೈಲಾಗ್ಗಳು. ಸಾಕಷ್ಟು ಡೈಲಾಗ್ಗಳು ನಮ್ಮ ತಲೆಗೆ ಬರುತ್ತೆ. ಆ್ಯಕ್ಚುಲಿ ಬರೀ ಟ್ರೈಲರಲ್ಲೇ ಸಾಕಷ್ಟು ಝಲಕನ್ನು ನಿರ್ದೇಶಕ ತರುಣ್ ಸುಧೀರ್ ಅವರು ನಮಗೆ ನೋಡಲಿಕ್ಕೆ, ವಿಜುವಲೈಸ್ ಮಾಡಲಿಕ್ಕೆ, ಇಮ್ಯಾಜಿನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದು 2 ಡೈಲಾಗ್ಸನ್ನು ನಾವು ಜ್ಞಾಪಿಸ್ಕೊಳ್ಳೋದಾದರೆ, ಅನ್ನನ ದ್ಯಾವ್ರು ಅಂತ ಕರೀತಾರೆ, ಬಟ್ ಆದರೆ ಆ ಅನ್ನನ ಬೆಳೆಯೋನು ರೈತ ಮಾತ್ರನೇ. ಹಾಗೆಯೇ ಇನ್ನೊಂದು ಡೈಲಾಗ್ ಕೂಡ ಬರುತ್ತೆ, ಎಲ್ಲ ಹಾವುಗಳು ತಲೆ ಮಾತ್ರ ಎತ್ತುತ್ತವೆ, ಆದರೆ ಕಾಳಿಂಗ ಸರ್ಪ ಮಾತ್ರ ಹೆಡೆ ಎತ್ತುತ್ತಾರೆ ಅಂತ. ಸೊ ಈ ರೀತಿ ಖಡಕ್ ಡೈಲಾಗ್ಸ್ ಪ್ಲಸ್ ಸಮ್ ಮೀನಿಂಗ್ಫುಲ್ ಡೈಲಾಗ್ಸ್ ಇರುವಂತಹ ಟ್ರೈಲರನ್ನು ನಾವು ನೋಡಿರ್ತೀವಿ. ಹಾಗೆಯೇ ಸಾಕಷ್ಟು ಬಾರಿ ಬೇರೆ ಬೇರೆ ಸಿನಿಮಾಗಳಲ್ಲಿ ಈ ಥರ ಅರ್ಥಗರ್ಭಿತವಾದಂತಹ ಸಂಭಾಷಣೆಗಳನ್ನು ವಿತ್ ಸಮ್ ಖಡಕ್ ಟಚ್ ಕೇಳ್ತಾ ಬಂದಿರ್ತೀವಿ. ಸೊ ಇವತ್ತು ನಮ್ಮ ಜೊತೆಗೆ ಸದ್ಯಕ್ಕಿರೋದು ಕನ್ನಡ ಚಿತ್ರರಂಗದ ಆಸ್ತಿ ಮಾಸ್ತಿಯವರು, ಕಾಟೇರ ಸಿನಿಮಾದ ಸಂಭಾಷಣಾಕಾರರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ವೆಲ್ಕಮ್ ಟು ದ ಶೋ. ನಿಮಗೆ ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಕಾಟೇರ ರಿಲೀಸ್ ಆಗಲಿಕ್ಕೆ ಇನ್ನು ಕೆಲವೇ ದಿನ ಅಷ್ಟೇ ಬಾಕಿ ಇದೆ. ಸೊ ಹೆಂಗಿದೆ ಎಕ್ಸೈಟ್ಮೆಂಟ್ ಅಂತ ನಿಮಗೆ? ಎಕ್ಸೈಟ್ಮೆಂಟ್ ಅದು ಪ್ರತಿ ಚಿತ್ರದ ತಂತ್ರಜ್ಞನಿಗೂ ಇರುತ್ತೆ. ಓಕೆ. ಬಟ್ ಇದು ಜನರು ನಿರೀಕ್ಷೆ ಮಾಡ್ತಾ ಇರೋದು, ಮತ್ತು ನೀವುಗಳು ಪದೇ ಪದೇ ಮಾತಾಡಿಸ್ತಾ ಇರೋದು, ಇದೆಲ್ಲ ಸೇರಿದ್ರೆ ನಿರೀಕ್ಷೆ ಒಂದು ಹಿಡಿ ಜಾಸ್ತಿನೇ ಇದೆ. ಕರೆಕ್ಟ್ ಸರ್. ಇದು ನಾನಿವಾಗ ಡೈರೆಕ್ಟಾಗಿ ಈ ಸಿನಿಮಾ ಮುಹೂರ್ತ ಸಂದರ್ಭ ಏನು ನಡೆದಿತ್ತಲ್ಲ, ಸೊ ಅಲ್ಲಿಗೆ ಹೋಗ್ಬಿಡ್ತೀನಿ. ಈಗ 2 ವರ್ಷದ ಹಿಂದೆ ಆ್ಯಕ್ಚುಲಿ ಆಗ ಸಾಕಷ್ಟು ಬದಲಾವಣೆಗಳಾಗಿತ್ತು. ಅಂದರೆ ದರ್ಶನ್ ಸರ್ ಅವ್ರಿಗೆ ಆ್ಯಕ್ಚುಲಿ ಮೀಡಿಯಾದಲ್ಲಿ ಅವಾಗ ಸ್ವಲ್ಪ ಏನೋ ಅವರ ಮಧ್ಯೆ ಒಂದು ವೈಮನಸ್ಯ ಇತ್ತು, ಆ ಥರದ್ದೆಲ್ಲ. ಆವಾಗ ಡಿಜಿಟಲ್ ಮಾಧ್ಯಮ ಮಿತ್ರರು ಮಾತ್ರ ಆ ಒಂದು ಮುಹೂರ್ತ ಸಮಾರಂಭಕ್ಕೆ ಜೊತೆಯಾಗಿದ್ದರು. ಆ ಟೈಮಲ್ಲಿ ನಿಮ್ಮನ್ನು ಮಾತಾಡಿಸುವಂತಹ ಪ್ರಯತ್ನ ನಾನು ಮಾಡಿದ್ದೆ, ಇಡೀ ತಂಡವನ್ನು ಮಾತಾಡಿಸೋ ಪ್ರಯತ್ನ ಮಾಡಿದ್ದೆ. ಆಗ ಆ್ಯಕ್ಚುಲಿ ಸಿನಿಮಾ ಶುರುವಾದಾಗ ನೀವು ಏನು ಈ ಒಂದು ಸಿನಿಮಾ ಯಾವ ರೀತಿ ಒಂದು ರೂಪುಗೊಳ್ಳುತ್ತೆ ಅಂತ ಒಂದು ಐಡಿಯಾ ಬಂದಿತ್ತು ನಿಮಗೆ? ಅದೇ ರೀತಿ ಸಿನಿಮಾ ಬಂದಿದೆಯಾ ಅಥವಾ ಯಾವ ರೀತಿ ಮಾರ್ಪಾಡುಗಳಾಗಿದೆ ಅಂತ ನಿಮ್ಮ ಪ್ರಕಾರ? ಅವತ್ತಿಗೂ ಇವತ್ತಿಗೂ ಹೋಲಿಕೆ ಮಾಡಿದ್ರೆ ಎಷ್ಟೆಲ್ಲ ಚೇಂಜಸ್ ಆಗಿದೆ? ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಯಾವಾಗಲೂ ನಾನು ಏನು ಹೇಳಬೇಕಂದ್ರೂ ಆದಷ್ಟು ಒಂದು ಉದಾಹರಣೆ ಕೊಟ್ಬಿಟ್ಟು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಇವಾಗ ಏನೇ ಒಂದು ಸಾರೋ ಒಂದು ಅಡುಗೆನೋ ನೀವು ಡೈನಿಂಗ್ ಟೇಬಲಲ್ಲಿ ಕೂತಿದ್ದೀರಿ ಅಂದರೆ ಅಡುಗೆ ಮನೆಯಲ್ಲಿ ಬರೋ ಒಂದು ಅರೋಮ ಇದೆಯಲ್ಲ, ಒಂದು ಸ್ಮೆಲ್ಲು, ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಅಡುಗೆ ಯಾವ ಮಟ್ಟಕ್ಕೆ ಯಾವ ಥರ ಆಗಿದೆ ಅಂತ. ಸೊ ಆ ಮಟ್ಟದ ಒಂದು ಸುವಾಸನೆ ಅಂತೂ ಈ ಚಿತ್ರದಲ್ಲಿ ಆಗಿದೆ. ಪ್ರಯತ್ನ ಚೆನ್ನಾಗಾಗಿದೆ. ಟೇಬಲ್ ವರ್ಕ್, ನಾವು ಏನು ತರುಣ್ ಸುಧೀರ್ ಸಾರು ಅವರೆಲ್ಲ ಫೀಲ್ಡಲ್ಲಿ ಕೆಲಸ ಮಾಡಿದ್ರು, ಅದಕ್ಕಿಂತ ಜಾಸ್ತಿ ದಿನ ಟೇಬಲಲ್ಲಿ ಕೆಲಸ ಮಾಡಿದ್ರು. ಅಂದರೆ ಸ್ಕ್ರಿಪ್ಟ್ ಆ ಹಂತದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು. ಆ ಹಂತದಲ್ಲಿ ನಾನು ಇದ್ದೆ. ಸಂಭಾಷಣೆ ಅಂದ ತಕ್ಷಣ ಇವ್ರು ಸೀನ್ ಕೊಡ್ತಾಯಿದ್ರು, ನಾನು ಅಲ್ಲೆಲ್ಲೋ ಕೂತ್ಕೊಂಡು ಬರ್ಕೊಂಡು ಬರ್ತಿದ್ದೆ ಅಂತಲ್ಲ, ಪ್ರತಿ ಸೀನೂ ಇವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೆ. ಅದರ ಆಗು ಹೋಗುಗಳು ಅಲ್ಲೇ ಇತ್ಯರ್ಥ ಆಗ್ತಿತ್ತು. ಇದು ಬೇಕಾ ಬೇಡವಾ ಅನ್ನೋದು ಆಲ್ಮೋಸ್ಟ್ ಅಲ್ಲಿ ಡಿಸೈಡ್ ಆಗೋದು. ಸೊ ಅದನ್ನು ನಾವು ಸ್ಕ್ರಿಪ್ಟ್ ಎಡಿಟಿಂಗ್ ಅಂತೀವಿ, ಅದು ಚೆನ್ನಾಗಾಗಿದೆ. ಅದ ನಂತರ ಕ್ಯಾಸ್ಟಿಂಗು ಮತ್ತೊಂದು ಎಲ್ಲ ಸೇರಿ ಚೆನ್ನಾಗಿ ಬಂದಿದೆ ನಿಮ್ಮ ಮಾತಿನಂತೆ. ಕರೆಕ್ಟ್. ಸೊ ಈಗ ಕಾಟೇರ ಚಿತ್ರದ ಕಥೆ ಅಥವಾ ಸ್ಕ್ರಿಪ್ಟ್ ಮೊದಲು ರೆಡಿ ಆಗಿದ್ದ ಅಥವಾ ದರ್ಶನ್ ಸರ್ಗೋಸ್ಕರ ಕಥೆ ರೆಡಿ ಮಾಡಿದ್ದ?
ಇಲ್ಲ, ಮೊದಲು ಕತೆ ರೆಡಿ ಆಯಿತು. ಓಕೆ. ಅದನ್ನು ಹೈಡ್ ಮಾಡಿದರು ತರುಣ್ ಸರು. ಫಸ್ಟ್ ಒಂದಷ್ಟು ದಿನ ಹೈಡ್ ಮಾಡಿದರು. ಏಕೆಂದರೆ ಅವರು ಹೋಮ್ ಪ್ರೊಡಕ್ಷನಲ್ಲಿ ಶರಣ್ ಸರ್ ಇದ್ದರು. ಮತ್ತು ತುಂಬ ಜನ ನಾಯಕ ನಟರು ಅವರಿಗೆ ನನಗೆ ಪಿಕ್ಚರ್ ಮಾಡುವಂಥ ಅವ್ರಿಗೆ ಅಹವಾಲು ಬರ್ತಾನೆ ಇರುತ್ತೆ. ಓಕೆ. ಸೊ ಅದನ್ನು ಅವರು ಜಡೇಶ್ ಸರ್ ಜೊತೆ ಹೇಳಿರಲಿಲ್ಲ. ಬಟ್ ಮಾಡಿದ್ರೆ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಬೇಕು, ಕ್ಯಾನ್ವಾಸ್ ಚೆನ್ನಾಗಿರಬೇಕು ಅಂತ ಹೇಳಿದಾಗ ಆ ಹಿಂಟ್ ಕೊಟ್ಟಿದ ತಕ್ಷಣ ನಮ್ಗೆ ಗೊತ್ತಾಗೋಯ್ತು, ಇಲ್ಲ ದೊಡ್ಡದಾಗಿ ಮಾಡಬೇಕು ಅಂದರೆ ಇನ್ನೇನು ಅಲ್ಲ. ಓಕೆ. ಈಗ ಅದು ಗೊತ್ತಲ್ವ ನಿಮಗೆ, ಕ್ಯಾನ್ವಾಸೇ ದೊಡ್ಡದು. ಅದು ಆವಾಗ ಸಿದ್ಧವಾಗಿದ್ದು ಇದು. ಬಟ್ ಕಾಟೇರ ವರ್ಕಿಂಗ್ ಟೈಟಲ್ ಬೇರೆ ಇಟ್ಕೊಂಡಿದ್ವಿ. ಸ್ಕ್ರಿಪ್ಟ್ ಹಂತದಲ್ಲಿದ್ದಾಗ ಅಲ್ಲಿ ದರ್ಶನ್ ಸರ್ ನಮ್ಮಿಬ್ಬರು ಮೈಂಡಲ್ಲಿತ್ತು, ಜಡೇಶ್ ಸರ್ ಮೈಂಡಲ್ಲಿತ್ತು, ನನ್ನ ಮೈಂಡಲ್ಲೂ ಇತ್ತು. ಓಕೆ. ಬಟ್ ತರುಣ್ ಸರ್ ಹೇಳಿರಲಿಲ್ಲ ಸ್ವಲ್ಪ ದಿನ. ಬಟ್ ಮಾಡ್ತಾ ಮಾಡ್ತಾ ಬಟ್ ಅವ್ರ ಮೈಂಡಲ್ಲೂ ಅದೇ ಇತ್ತು. ಹೌದೌದು, 100% ಇತ್ತು. ಇನ್ನು ಸರ್, ಈಗ ಕೆಲವೊಂದ್ಸಲ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ನಾವು ಎಷ್ಟೇ ಅಂದರೆ ಅದ್ರ ಬಗ್ಗೆ ಸಾಕಷ್ಟು ಸಮಜಾಯಿಷಿಯನ್ನು ಕೊಟ್ಟರು ಕೂಡ ಬಹಳಷ್ಟು ಬಾರಿ, ಈಗ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತಂದರೆ, ಮಾಲಾಶ್ರೀ ಅವರ ಮಗಳು ಈ ಸಿನಿಮಾದ ಮೂಲಕ ಡೆಬ್ಯೂ ಆಗ್ತಾ ಇರೋದು. ನಾವು ಎಷ್ಟೇ ಸಮಜಾಯಿಷಿ ಕೊಡ್ಬೋದು, ಬಟ್ ಆ್ಯಸ್ ಎ ಲೇಮ್ಯಾನ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡುವಾಗ, ಓಕೆ ಮಾಲಾಶ್ರೀ ಅವ್ರ ಮಗಳಲ್ವಾ, ಈಸಿಯಾಗಿ ಇದಕ್ಕೆ ಕಾಸ್ಟಿಂಗ್ ಆಗಿರುತ್ತೆ ಅಂತಲೇ ಥಿಂಕ್ ಮಾಡೋದು. ನಾವು ಸಿನಿಮ್ಯಾಟಿಕಲಿ ನಾವು ಎಷ್ಟೇ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಬೋದು, ಎಷ್ಟೇ ಸಮಜಾಯಿಷಿ ಕೊಡ್ಬೋದು, ಬಟ್ ಅವರೇ ಫಸ್ಟ್ ಅಂದರೆ ಈ ಪಾತ್ರನ ಪ್ಲೇ ಮಾಡಬೇಕು ಅಂತ ತಲೆಯಲ್ಲಿ ಇತ್ತ, ಅಥವಾ ಯಾಕೆ ಈ ಲಾಂಚ್ ಎಕ್ಸಾಕ್ಟ್ಲಿ ಯಾಕೆ ಮಾಲಾಶ್ರೀ ಅವ್ರ ಮಗಳನ್ನೇ ಪಿಕ್ ಮಾಡಲಿಕ್ಕೆ ಕಾರಣ ಏನು ಅಂತ? ಇಲ್ಲ, ಅದು ಪ್ರಭಾವತಿ ಅನ್ನೋ ಪಾತ್ರ, ಅದಕ್ಕೆ ಒಂದು ನೇಟಿವಿಟಿ ಟಚ್ ಇರೋಂಥ ಹುಡುಗಿ ಬೇಕಾಗಿತ್ತು. ಅಂದರೆ ಒಂದು ಸಂಪ್ರದಾಯಸ್ಥ ಮನೆ ಹೆಣ್ಣು ಮಗಳು. ಓಕೆ. ಇವರು ಹುಡುಕಾಟದಲ್ಲಿದ್ದರು. ತರುಣ್ ಸರು ಅವರು ಕ್ಯಾಸ್ಟಿಂಗಲ್ಲಿ ತುಂಬ ಗ್ರಿಪ್ ಇರೋ ಅಂಥ ವ್ಯಕ್ತಿ. ಓಕೆ. ಅವರು ತಮ್ಮ ಶೋಧನೆಯಲ್ಲೇ ಇದ್ದರು. ಈ ಕಡೆ ನಮ್ಗಳಿಗೆ ಗೊತ್ತಿಲ್ಲ, ನಮ್ಗೆ ಆ ಪಾರ್ಟು ನಾಯಕಿ ಪಾತ್ರ ಬರವಣಿಗೆಯಲ್ಲಿ ಗೊತ್ತು, ಬಟ್ ಕ್ಯಾಸ್ಟಿಂಗ್ವರೆಗೂ ನಮಗೆ ಹೇಳೋರು ಇವ್ರನ್ನ ಟ್ರೈ ಮಾಡ್ತಾ ಇದ್ದೀವಿ ಅಂತ. ಬಟ್ ಯಾರೂ ಸಿಕ್ಕಿರಲಿಲ್ಲ. ಈಗ ದರ್ಶನ್ ಸರ್ಗೆ ಮ್ಯಾಚ್ ಮಾಡೋ ಅಂಥ ಹುಡುಗಿ ಸಿಗೋರು, ಆದರೆ ಆ ಪಾತ್ರಕ್ಕೆ ಮ್ಯಾಚ್ ಮಾಡೋವಂಥ ಹುಡುಗಿ ಸಿಕ್ಕಿರಲಿಲ್ಲ. ಸೊ ಇದ್ರ ಹಿಂದೆ ಏನು ನಡೆದಿತ್ತು ಅಂದರೆ, ಮಾಲಾಶ್ರೀ ಮೇಡಮ್ ಅವರು ಹೇಳಿದ್ದು, ಮಾಲಾಶ್ರೀ ಮೇಡಮ್ ಅವರು ಒಂದು ಟೆಕ್ಸ್ಟ್ ಮಾಡಿದ್ರಂತೆ ರಾಕ್ಲೈನ್ ಸರ್ಗೆ, ಓಕೆ, ಈ ಥರ ನನ್ನ ಮಗಳನ್ನ ಲಾಂಚ್ ಮಾಡಬೇಕು ಅಂತಿದ್ದೀನಿ ಅಂತ. ಓಕೆ. ಸೊ ಅದು ಇಮಿಡಿಯೇಟಾಗಿ ಸ್ಪಾರ್ಕ್ ಆಗಿದೆ ಅವ್ರಿಗೆ. ಅರೆ ನಮ್ಮದೇ ನಡೀತಿದೆಯಲ್ಲ ಅಂಥೇಳಿ ಈ ಕಡೆಗೆ ಒಂದು ಕಾಲ್ ತಗೊಂಡ್ರು. ಓಕೆ. ಆವಾಗ ಕರೆಸಿ, ಅದು ಏಕಾಏಕಿ ಸೆಟ್ಟಿಗೆ ಕರ್ಕೊಂಡೇನು ಬರಲಿಲ್ಲ. ಅದಕ್ಕೆ ಮೊದಲು ಅವ್ರನ್ಗೆ ಆಡಿಷನ್ ಮಾಡಿದ್ದಾರೆ. ಆ ಡೈಲಾಗ್ ಪೇಪರ್ ಕೂಡ ಕೊಟ್ಟೆ ನಾನು. ಓಕೆ. ಸೊ ಅದನ್ನು ಆಡಿಷನ್ಸ್ ಎಲ್ಲ ತಗೊಂಡು, ಒಬ್ಬರು ಸ್ಟೇಜು ಧನಂಜಯ್ ಅನಿಸುತ್ತೆ, ಅವ್ರನ್ನ ತರಬೇತಿ ಕಳಿಸಿದ್ರು. ಅವ್ರ ಮನೆಗೆ ತರಬೇತಿ ಕಳಿಸಿ ಆ ಉಚ್ಚಾರಣೆ, ವ್ಯಾಕರಣ ಎಲ್ಲ ತಾಲೀಮ್ ಮಾಡಿಸೇ ಕರ್ಕೊಂಡು ಬಂದಿತ್ತು. ಮತ್ತು ನಾನು ಹೇಳೋದಿದೆ, ನೀವು ಮಾಲಾಶ್ರೀ ಮಗಳಾಗಿರ್ರಿ, ರಾಜ್ ಕಪೂರ್ ಅವ್ರ ಮಗಳಾಗಿರ್ರಿ, ನೀವು ಸೆಟ್ಟವ್ರಿಗೂ ಅಷ್ಟೇ, ಆ ಮಾರ್ಕ್ಗೆ ಬಂದ ಮೇಲೆ ಅದೆಲ್ಲನೂ ತೆಗೆದುಬಿಟ್ಟು ನೀವು ಪರಿಪೂರ್ಣವಾಗಿ ನಟಿಸ್ಲೇಬೇಕಲ್ವ. ಅದು ಇನ್ಫ್ಲೂಯೆನ್ಸ್ ತುಂಬ ಬೇರೆ ಇರುತ್ತೆ. ಯಾವಾಗಲೂ ಮೇಷ್ಟ್ರ ಮಕ್ಕಳಿಗೆ ಜವಾಬ್ದಾರಿ ಭಯ ಜಾಸ್ತಿ. ಯಾಕಂದರೆ 60 ಜನ ಇದ್ದಾರೆ ಅಂದರೆ ಅದರಲ್ಲಿ ಮೇಷ್ಟ್ರ ಮಗ ಇದ್ದಾನೆ ಅಂದರೆ ಅವ್ನು ಚೆನ್ನಾಗಿ ಓದಲೇಬೇಕು. ಕರೆಕ್ಟ್. ಇಲ್ದಿದ್ರೆ ಪ್ರತಿಯೊಂದಕ್ಕೂ ನೀನೇನೋ ಅಂತಾನೆ ಶುರು ಮಾಡ್ತಾರೆ. ಆ ಒಂದು ಭಯ ಭಕ್ತಿ ಆ ಹುಡುಗಿಗಿದೆ. ಆ ಹುಡುಗಿ ಚೆನ್ನಾಗೂ ನಟಿಸಿದ್ದಾಳೆ. ಕರೆಕ್ಟ್. ಇನ್ನು ರೈಟಿಂಗ್ ವಿಷಯಕ್ಕೆ ಬರೋದಾದರೆ, ಜಡೇಶ್ ಅವರು ಮತ್ತು ತರುಣ್ ಸುಧೀರ್ ಅವರು ಈ ಚಿತ್ರನ ಬರೆದಿದ್ದಾರೆ. ಸಂಭಾಷಣೆಗಳನ್ನು ನೀವು ಬರೆದಿದ್ದೀರಾ. ಸೊ ದರ್ಶನ್ ಸರ್ಗೆ ಇದನ್ನು ನರೇಟ್ ಮಾಡಿದಾಗ, ಅಥವಾ ಅವರು ನಿಮ್ಮ ಡೈಲಾಗ್ಸ್ಗಳನ್ನು ನೋಡಿದಾಗ ಅವರ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಅಂತ? ದರ್ಶನ್ ಸರ್ ಅದು ಅವ್ರು ತಗೊಳೋದೇ ತುಂಬ ಚೆನ್ನಾಗಿ ತಗೋತಾರೆ. ಅಷ್ಟಿಲ್ಲದೆ ಅಷ್ಟು ದೊಡ್ಡ ಕಲಾವಿದ ಆಗಕ್ಕೆ ಸಾಧ್ಯನೇ ಇಲ್ಲ. ಅವರು ರಿಯಾಕ್ಷನ್ಸು ಮತ್ತೊಂದು ಹೆಂಗಿರುತ್ತೆ, ಅದನ್ನು ನಾವು ಸೆಟ್ಗೆ ಹೋಗಿದ ತಕ್ಷಣವೇ ಅವ್ರ ಮುಖದಲ್ಲಿ ಒಂದು ಇದು ಕಾಣುತ್ತೆ. ಎದ್ದು ನಿಂತ್ಕೊಂಡು ನಮಗೊಂಥರ ಒಂದು ಅಪ್ಪುಗೆ ಕೊಟ್ಟು ಮಾತಾಡ್ತಾರೆ, ಡೈಲಾಗ್ಸ್ ಬಗ್ಗೆ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಚರ್ಚೆ ಮಾಡ್ತಾರೆ. ಎಷ್ಟು ಬ್ಯುಸಿ ಇದ್ರೂ ಆ ಪಾತ್ರದಲ್ಲಿ, ಆ ಚೌಕಟ್ಟಲ್ಲಿ ಮಾತ್ರ ಅವರು ಪಕ್ಕ ಅದನ್ನು ಏನಂತಾರೆ ಮೋಲ್ಡ್ ಆಗ್ತಾರೆ. ಮೋಲ್ಡ್ ಆಗಿ ನಟಿಸೋದು. ಅವರು ಈ ಚಿತ್ರದ ಸಂಭಾಷಣೆನ ತುಂಬ ಗಂಭೀರವಾಗಿ ತಗೊಂಡ್ರು. ಮತ್ತು ಎಲ್ಲರೂ ಅನ್ಕೊತಾರೆ ದರ್ಶನ್ ಸರ್ ಹೆಂಗೆ, ಈಗ ಎಲ್ರಿಗೂ ಗೊತ್ತಿರೋದು ಅವ್ರು ದೊಡ್ಡ ಹೀರೋ, ಅವ್ರು ಬಂದರೆ ಅಷ್ಟು ಕಾರುಗಳು ಬರುತ್ತೆ, ಆ ಹುಡುಗರು ಇರ್ತಾರೆ, ಫ್ಯಾನ್ಸ್ ಇರ್ತಾರೆ ಅಂತ.
ಬಟ್ ಅವರು ಮಾರ್ಕಿಗೆ ನಿಂತಾಗ ಅಪ್ಪಟ ಕಲಾವಿದ, ಅದನ್ನು ಅವಗಾಯಿಸ್ಕೊಂಡು ಅದನ್ನು ಹೇಳಲೇಬೇಕು. ಸೊ ಅಲ್ಲಿ ಏನು ಅವರು ನಟನೆ ಮಾಡಬೇಕು, ಆ ಪಾತ್ರ ಆಗಬೇಕು, ಅದನ್ನು ಕಂಪ್ಲೀಟಾಗಿ ಮಾಡ್ತಾರೆ. ಮತ್ತು ಅಷ್ಟು ದೊಡ್ಡ ನಟ ಆದರೂ ಇವತ್ತಿಗೂ ಹಸಿವಿನಿಂದ ನಿಂತ್ಕೋತಾರೆ. ಅಂದರೆ ಕಲಾ ಹಸಿವು ಅಂತೀವಿ. ನಾನೇನೋ ಮಾಡಬೇಕು, ನಾನು ಒಂದು ಈ ಪಾತ್ರ ನನಗೆ ಕೊಟ್ಟಿದ್ದರೆ ಚೆನ್ನಾಗಿ ಮಾಡ್ತಿದ್ದೆ. ಅದು ನಮ್ಮ ಚಿತ್ರರಂಗದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ನಾನು ಬರೆದಿರೋ ಅಂಥ, ನಾನು ಕೆಲಸ ಮಾಡಿರೋ ಅಂಥ ಅದರಲ್ಲಿ ದುನಿಯಾ ವಿಜಯ್ಗಿದೆ. ಶಿವಣ್ಣನಿಗೆ ಹೇಳಲೇಬೇಕಾಗಿಲ್ಲ. ಶಿವಣ್ಣ ಅಷ್ಟು ದೊಡ್ಡ ನಟ ಆದ್ರೂ ಡೈಲಾಗ್ ಶೀಟ್ ಇಸ್ಕೊಂಡಿದ್ದೀನಿ, ಒಂದು 5 ನಿಮಿಷ ಯಾರು ಡಿಸ್ಟರ್ಬ್ ಮಾಡಬೇಡ್ರಿ ಅನ್ನೋ ಥರ ನಾನು ಮುಂದೆ ಕೂರಿಸ್ಕೊಂಡು ಅದ್ರ ಮಾಡ್ತಾರೆ. ಮತ್ತು ಅನಂತ್ನಾಗ್ ಸರ್ ಕಡ್ಡಿಪುಡಿಲಿ ಒಂದು ಸ್ಪೇರು ಒಂದು 10-15 ನಿಮಿಷ ಆ ಪೇಪರ್ನ ಓದಿ ಆ ಡೈಲಾಗ್ನ ತೊಗೊಂಡು ನಮ್ಗೆ ಆವಾಗ ಅನಿಸೋದು, ಅನಂತ್ನಾಗ್ ಸಾರು ಇವರೆಲ್ಲರೂ ಡೈಲಾಗ್ನ ಶಾರ್ಟ್ ಮಾಡಿಸ್ಬೋದು, ಇದನ್ನು ಕನ್ವೆ ಮಾಡಿದ್ರೆ ಸಾಕಮ್ಮ, ಇದೆಲ್ಲ ಏನಕ್ಕಮ್ಮ ಅಂತ. ಏನು ಬರವಣಿಗೆ ಇರುತ್ತೆ, ಅದಕ್ಕೆ ಏನು ಬೇಡ ಬೇಕು ಅದನ್ನೆಲ್ಲ ನೀಟಾಗಿ ಚರ್ಚೆ ಮಾಡಿಬಿಟ್ಟೆ ಸೀನಿಗೆ ಬರ್ತಾರೆ. ಅಷ್ಟಿಲ್ಲದೆ ಅವರೆಲ್ಲ ಇನ್ನು ಈಗ ದರ್ಶನ್ ಸರ್ ಜೊತೆಗೆ ಒಂದು ಪ್ರೊಫೆಷನಲ್ ಒಂದು ಕನೆಕ್ಷನ್ ಅಂತ ಆಗಿರೋದು ಈ ಸಿನಿಮಾದಲ್ಲೇ ಫಸ್ಟ್ ಟೈಮ್ ನೀವು ದರ್ಶನ್ ಸರ್ ಸಿನಿಮಾ ಜೊತೆಗೆ ಕೊಲಾಬ್ರೇಟ್ ಆಗಿರೋದು. ಇದಕ್ಕಿಂತ ಮೊದಲು ಯಾವ ಥರ ಒಂದು ಇಂಟ್ರಾಕ್ಷನ್ ಆಗಿದೆ ನಿಮಗೆ? ಫಸ್ಟ್ ಎಲ್ಲಿ ನೀವು ಮೀಟ್ ಆಗಿದ್ದು ದರ್ಶನ್ ಸರ್ನ ಅಂತ? ದರ್ಶನ್ ಸರ್ನ ನಾನು ತುಂಬ ವರ್ಷದಿಂದನೇ ಚಿತ್ರರಂಗಕ್ಕೆ ಅವಾಗಿನ್ನೂ ಅಂಬೆಗಾಲು ಅಲ್ಲ, ಈಗಲೂ ಅಂಬೆಗಾಲೆ ಮಾಸ್ತಿ ಚಿತ್ರರಂಗದ ಆಸ್ತಿ ಅಂತ ಆಗಿದ್ರೆ ಈಗ ಆಲ್ರೆಡಿ. ಅದೇ ಎಲ್ಲರದು ಮೇನ್ ಇಂಟ್ರೋ ಡೈಲಾಗ್. ಅಂದರೆ ಆವಾಗ ನನ್ನನ್ನು ಇಂಡಸ್ಟ್ರಿಗೆ ಕರ್ಕೊಂಬಂದಿದ್ದು ತುಷಾರ್ ರಂಗನಾಥ್ ಅಂತ, ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು ಸುಂಟ್ರಗಾಳಿ ಸಿನಿಮಾಗೆ. ಅದರಲ್ಲಿ ಸೆಕೆಂಡ್ ಅಸೋಸಿಯೇಟು ಸೂರ್ಯ ಅವರು, ಸಾಧು ಕೋಕಿಲ ಸರ್ ಡೈರೆಕ್ಟ್ರು. ಆವಾಗ ಇಂಟ್ರಡಕ್ಷನ್ ಸೀನು ಡಿಸ್ಕಷನ್ ಮಾಡುವಾಗ ನಾನು ಹೇಳ್ಬಿಟ್ಟಿದ್ದೆ ಆ ಸೀನ್. ಆದರೆ ಅದು ಸೀನ್ಸ್ನ ನಾವು ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ಬೋದು, ಅದನ್ನು ಡಿಸ್ಕಷನ್ ಅಂತೀವಿ. ಆವಾಗ ನನ್ನ ಸೀನ್ ಕ್ಲಿಕ್ ಆಗಿಬಿಟ್ಟಿತ್ತು. ಆವಾಗ ನಮಗೆ ಸುಂಟ್ರಗಾಳಿ ಅವಾಗ ಕಂಠೀರವ ಸ್ಟುಡಿಯೋಲ್ಲಿ ರಂಗಣ್ಣ ಆ ಡೈಲಾಗ್ ಸೀಟು ಅದೆಲ್ಲ ತೊಗೊಂಡು ಸೆಟ್ಗೆ ಹೋದಾಗ ನಾನು ಅವನ ಜೊತೆ ನಿಂತಿದ್ದೆ. ಆವಾಗ ದರ್ಶನ್ ಸಾರು ರಂಗನ್ನ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಆವಾಗ ನಾವು ಫಸ್ಟ್ ನೋಡಿದ್ದು. ತದನಂತರ ಬ್ಯಾಡ್ ಮ್ಯಾನರ್ಸ್ ಸೆಟ್ಟಿಗೆ ಬಂದಿರು ಒಂದಿನ. ಆವಾಗ ಅವರೇ ನಾನು ಹೋಗಿ ನಮಸ್ಕಾರ ಅಂದೆ, ಏನು ಮಸ್ತಿ ಚೆನ್ನಾಗಿದೆಯಾ ಅಂದ್ಬಿಟ್ಟು ಹಂಗೆ ಮಾತಾಡ್ಸಿದ್ದು. ಆವಾಗ ಇನ್ನೂ ನಮ್ಮದು ಇದ್ರದ್ದು ಡಿಸ್ಕಷನಲ್ಲಿತ್ತು ಅಷ್ಟೇ, ಕಾಟೇರ. ಈಗ ದರ್ಶನ್ ಅವ್ರು ಆ್ಯಕ್ಚುಲಿ ಈಗ ಸಿನಿಮಾ ಈ ಥರ ಒಂದು ಸ್ಕ್ರಿಪ್ಟ್ ಲಾಕ್ ಆದ ನಂತರ ಅಥವಾ ಲಾಕ್ ಆಗೋಕ್ಕಿಂತ ಮೊದಲು ಅಂದರೆ ಎಷ್ಟರ ಮಟ್ಟಿಗೆ ಒಂದು ಆ ಸ್ಕ್ರಿಪ್ಟ್ ಬಗ್ಗೆ ಅವರು ಸ್ಕ್ರೂಟಿನಿ ಮಾಡಿ ಅದನ್ನು ಒಪ್ಕೊಳ್ಳೋ ವಿಚಾರವಾಗಿ ಅವರು ಸ್ವಲ್ಪ ಅದನ್ನು ನೋಡ್ತಾರೆ ಅಂತ. ಈಗ ಒಂದ್ಸಲ ಸ್ಕ್ರಿಪ್ಟ್ ಲಾಕ್ ಆಗೋ ತನಕ ತುಂಬ ಅವ್ರ ಹತ್ರ ಪ್ರಶ್ನೆಗಳಿರುತ್ತಾ, ಕ್ಲಾರಿಫಿಕೇಶನ್ ಏನಾದ್ರು ತಗೊಳ್ತಾರಾ ಅಥವಾ ಯಾವ ರೀತಿ? ದರ್ಶನ್ ಸರ್ ಹೆಂಗೆ ಅಂದರೆ, ಒಂದು ಕಾರಲ್ಲಿ ಲೆಫ್ಟ್ ಸೈಡಲ್ಲಿ ಕೂತಿದ್ದಾರೆ ಅಂದರೆ ಆ ಡ್ರೈವರ್ ಮೇಲೆ ನಂಬಿಕೆಯಿಂದ ಕಾರ್ ಕೊಟ್ಟಿದ್ದಾರೆ ಅಂತ. ನೀನು ಫಸ್ಟ್ ಗೇರ್ಗೆ ಹೋಗು, ನೀನು ಸೆಕೆಂಡ್ ಗೇರ್ಗೆ ಹೋಗು, ನೀನು 60ರಲ್ಲಿ ಹೋಗು, ನೀನು 80ರಲ್ಲಿ ಹೋಗು ಇಲ್ಲ. ಇವರು ಫಸ್ಟೇ ನೀಟಾಗಿ ಹೇಳಿರ್ತಾರೆ, ನಾನು ಇಲ್ಲಿಂದ ಅಲ್ಲಿಗೆ ಜರ್ನಿ ಮಾಡಬೇಕು, ನೀನು ಹಿಂಗಿರಬೇಕು ಅಂತ. ಅದ್ರ ಪ್ರಕಾರ ಹೋಗ್ತಾರೆ. ಸೊ ತರುಣ್ ಸಾರ್ದು ದರ್ಶನ್ ಸಾರ್ದು ಒಳ್ಳೆ ಬಾಂಧವ್ಯ ಇದೆ. ಅವರು ಸಣ್ಣ ನಟರಾಗಿರೋದ್ರಿಂದ ಇವ್ರೂ ಸ್ಟ್ರಗ್ಲಿಂಗ್ ಆರ್ಟಿಸ್ಟ್ ಆಗಿದ್ದರು. ಅಂದರೆ ಇಬ್ಬರೂ ದೊಡ್ಡ ಕಲಾವಿದರ ಮಕ್ಕಳು. ಸೊ ಅವರಿಬ್ಬರಿಗೂ ಒಂದು ಭಯ ಭಕ್ತಿ ಇತ್ತು. ಚಿತ್ರರಂಗದಲ್ಲಿ ನಮ್ಮ ತಂದೆಯವರು ಮಾಡಿರೋ ಒಂದು ಇದನ್ನು ಲೆಗೆಸಿ ಗಳಿಸಿರೋದನ್ನು ನಾವು ಯಾವ ಥರ ಕ್ಯಾರಿ ಮಾಡಬೇಕು, ಕ್ಯಾರಿ ಮಾಡೋದು ನೆಕ್ಸ್ಟು ಮುಟ್ಟಿದ್ರೆ ಸಾಕು ಅಂದ್ಕೊಂಡು ಬಂದವರು. ಸೊ ನೋಡಿದ್ರೆ ಅವರು ತಂದೆದಿರು ಮಾಡಿರೋದನ್ನು ಜೊತೆಯಾಗಿ ಅಂದರೆ ಓವರ್ಟೇಕಿಂಗ್, ಅದನ್ನು ಏನಂತಾರೆ ಲೆಗೆಸಿನ ಮುಂದುವರಿಸ್ಕೊಂಡೋದವರು. ಅವರಿಬ್ಬರಿಗೂ ಒಂದು ಬಾಂಡಿಂಗ್ ಇತ್ತು, ಸ್ನೇಹ ಇತ್ತು. ಸೊ ಇವತ್ತು ಒಬ್ಬ ದೊಡ್ಡ ನಿರ್ಮಾಪಕರು ಇವ್ರನ್ನ ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡಿದ್ದಾರೆ ನಿರ್ದೇಶಕರಾಗಿ, ಅಂದರೆ ಲಾಂಚ್ ಅಲ್ಲ, ಆ ಸಿನಿಮಾ ಕೊಟ್ಟಿದ್ದಾರೆ ಅಂದಾಗ ಅದಕ್ಕೆ ನಾಯಕರಾಗಿ ದರ್ಶನ್ ಸಾರ್ ಇದ್ದಾರೆ ಅಂದಾಗ ದರ್ಶನ್ ಸಾರ್ಗೆ ಯಾರು ಏನು ಹೇಳಬೇಕಾಗಿಲ್ಲ. ಅವ್ರಿಗೆ ಅದು ಗೊತ್ತು. ಅವರು ಸ್ಟ್ರಗ್ಲಿಂಗಿಂದ ಬಂದವರು, ಒಬ್ಬ ಲೈಟ್ ಬಾಯ್ ಆಗಿದ್ದು ಇವತ್ತು ಅಷ್ಟು ದೊಡ್ಡ ನಟರಾಗಿರೋರು, ಅವ್ರಿಗೆ ಅದು ಜವಾಬ್ದಾರಿ ಗೊತ್ತು. ಸೊ ನನ್ನನ್ನು ಹೆಂಗೆ ತರುಣ ತೋರಿಸ್ತಾನೆ, ನನ್ನನ್ನು ಹೆಂಗೆ ನಮ್ಮ ಫ್ಯಾನ್ಸ್ಗೆ ಮಿಕ್ಕಿದ್ದ ಆಡಿಯನ್ಸ್ಗೆ ಎಲ್ರಿಗೂ ಹೆಂಗೆ ತೋರಿಸ್ತಾನೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಸೊ ಅವ್ರ ಸ್ಕ್ರಿಪ್ಟ್ ಒಳಗಡೆ ಒಂದು ಪಾಯಿಂಟ್ ಕೂಡ ಮುಟ್ಟಲಿಲ್ಲ. ಬಟ್ ತರುಣ್ ಸಾರು ಅಷ್ಟೇ,
ಈ ಸ್ಕ್ರಿಪ್ಟ್ ಮಾಡೋವಾಗೆ ಅವರು ಸಖತ್ತು ಇದಾಗಿ ಮಾಡೋರು. ಅಂದರೆ ಇದರಲ್ಲಿ ಯಾವುದೂ ತೋರ್ಪಡಿಕೆ ಆಗಲಿ ಮೇಡಪ್ಪಗಳಿಲ್ಲ, ಹಸಲಿ. ಈಗ ಜೇಡಿ ಮಣ್ಣಲ್ಲಿ ಒಂದು ಮೂರ್ತಿ ಮಾಡ್ತಾರಲ್ಲ, ಅಷ್ಟೇ ಇದಾಗಿತ್ತು. ಕರೆಕ್ಟಾಗಿ ಜೇಡಿ ಮಣ್ಣು ಸಿಕ್ಕಿತ್ತು, ಅಂದರೆ ಆ ಕತೆ ಅದರಲ್ಲಿ ಈ ಮೂರ್ತಿ ಮಾಡಿದ್ದು. ಇನ್ನು ಆ್ಯಕ್ಚುಲಿ ಈಗ ನಾವು ದರ್ಶನ್ ಸರ್ನ ಈ ಒಂದು ಟ್ರೈಲರಲ್ಲಿ ಅಥವಾ ಹಾಡುಗಳಲ್ಲೆಲ್ಲ ನೋಡುವಾಗ ಒಂದು ನಂಬಿಕೆ ಏನಂತಂದರೆ, ರಾಬರ್ಟ್ ಸಿನಿಮಾದಲ್ಲಿ ತರುಣ್ ಸುಧೀರ್ ಅವರು ಟೆಕ್ನಿಕಲಿ ತುಂಬ ಚೆನ್ನಾಗಿ ಮತ್ತು ಬೇರೆ ಶೇಡ್ನಲ್ಲಿ 2 ಡಿಫ್ರೆಂಟ್ ಶೇಡಲ್ಲಿ ಆ್ಯಕ್ಚುಲಿ ದರ್ಶನ್ ಸರ್ ಅವ್ರನ್ನ ತೋರಿಸಿದರು. ಆ ಒಂದು ನಂಬಿಕೆ ಇದೆ, ಟೆಕ್ನಿಕಲಿ ತುಂಬ ಚೆನ್ನಾಗಿರುತ್ತೆ ಈ ಸಿನಿಮಾ. ಪ್ಲಸ್ ದರ್ಶನ್ ಅವರ ಒಂದು ಏನು ಆ್ಯಕ್ಚುಲ್ ಪೊಟೆನ್ಷಿಯಲ್ ಏನಿದೆ, ವಿಚ್ ಈಸ್ ನಾಟ್ ಸೋ ಮಚ್ ಎಕ್ಸ್ಪ್ಲೋರ್ಡ್ ಇನ್ ಅದರ್ ಕಮರ್ಷಿಯಲ್ ಸಿನಿಮಾಸ್, ಇದರಲ್ಲಿ ಜಾಸ್ತಿ ನಮಗೆ ಎಕ್ಸ್ಪ್ಲೋರ್ ಮಾಡಿರ್ತಾರೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಪ್ಲಸ್ ಟೆಕ್ನಿಕಲಿ ತುಂಬ ಚೆನ್ನಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಬ್ಯಾಕ್ ಡ್ರಾಪ್ ಇರ್ಬೋದು, ಅಥವಾ ಕತೆ ಹೇಳೋಕೆ ಹೊರಟಿರೋ ರೀತಿ ಇರ್ಬೋದು, ನರೇಷನ್ ಇರ್ಬೋದು, ಮತ್ತು ಈ ಸಿನಿಮಾ ಮಾಡಲಿಕ್ಕೆ ಇರುವಂತಹ ಸುತ್ತಮುತ್ತ ಇರುವಂತಹ ತಂಡ ಇರ್ಬೋದು, ಎಲ್ಲದು ತುಂಬ ಕುತೂಹಲ ಹುಟ್ಟಿಸುವಂಥದ್ದು ಆ್ಯಕ್ಚುಲಿ ನಮಗೆ. ಅಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋ ಥರ ಮಾಡಿದೆ. ಡೈಲಾಗ್ಸ್ ವಿಚಾರ ಅಂತ ಬಂದಾಗ ದರ್ಶನ್ ಸರ್ ಯಾವುದೋ ಒಂದು ನೀವು ಕೊಟ್ಟಿರೋ ಡೈಲಾಗ್ಸ್ ಅಥವಾ ಅದನ್ನು ಓದಿ ತುಂಬ ಎಕ್ಸೈಟ್ ಆಗಿ ಅದ್ರ ಬಗ್ಗೆ ಮಾತಾಡಿದ್ದು ಅಥವಾ ಡಿಸ್ಕಸ್ ಮಾಡಿದ್ದು ಆ ಥರ ಏನಾದರೂ ಇದೆಯಾ ಅಂತ? ಅದಾಗಿದೆ ನನಗೆ. ತರುಣ್ ಸರ್ ಮೊನ್ನೆ ಒಂದು ಇಂಟರ್ವ್ಯೂಲಿ ಹೇಳ್ತಾರೆ, ಏನು ದರ್ಶನ್ ಸರ್ನ ನೀವು ನೋಡ್ತಾ ಇದ್ರಿ, ಅವರ ಅಭಿನಯನ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ, ಅದಕ್ಕೆ 3 ಪಟ್ಟು ಎಮೋಷ್ನಲಿ ಕನೆಕ್ಟ್ ಆಗ್ತಾರೆ ನಿಮಗೆ ಅಂತ ತರುಣ್ ಸರ್ ಹೇಳಿದ್ದು. ಆ ಸ್ಕ್ರಿಪ್ಟ್ ಹಂತದಲ್ಲೇ ನಮ್ಗೆ ಎಲ್ರಿಗೂ ಅದೊಂದು ವೇವ್ ಅನ್ನಿಸ್ತಾ ಇತ್ತು. ಸಿನಿಮಾ ಯಾವ ಮಟ್ಟಕ್ಕಾಗುತ್ತೆ ಅನ್ನೋ ಊಹೆ ನಮಗಿರಲ್ಲ, ಸಿನಿಮಾನ ಯಾವ ಮಟ್ಟಕ್ಕೆ ಮಾಡ್ಬೋದು ಅನ್ನೋ ಊಹೆ ಅಂತೂ ನಮ್ಮ ಕೈಲಿರುತ್ತೆ. ಯಾಕೆಂದರೆ ಅದೊಂದು ಚಾನ್ಸ್ ನಮಗೆ ಸಿಕ್ಕಿದಾಗ ನಾವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಿ, ಅದು ನೆಕ್ಸ್ಟು ರಿಸಲ್ಟ್ ಕೊಡೋರ ಮುಂದೆ ಇಡಬೇಕು. ಸೊ ಈ ಹಂತದಲ್ಲಿ ಒಂದಷ್ಟು ಸಂಭಾಷಣೆಗಳು ಪುಟಗಳು ಅವರ ಸೆಟ್ಗೆ ಹೋಗಿತ್ತು. ಅಲ್ಲಿ ಒಂದು ಡೈಲಾಗ್ ಬಗ್ಗೆ ಇವರು ದರ್ಶನ್ ಸಾರು ಮತ್ತು ಅವಿನಾಶ್ ಸಾರು ಶೂಟಿಂಗ್ ನಿಲ್ಲಿಸ್ಬಿಟ್ಟು ಒಂದು 1/2 hour ಚರ್ಚೆ ಮಾಡಿದ್ದಾರೆ. ಇದು ಬೇಕಾ ಬೇಡವಾ ಅಂತ. ತರುಣ್ ಸರ್ ಇಲ್ಲ ಬೇಡ, ತೊಂದರೆ ಇಲ್ಲ, ನಿಮ್ಗೇನಾದರೂ ಹಂಗೆ ಸ್ಪಾರ್ಕ್ ಆಗಂಗಿದ್ರೆ ಪರ್ಸ್ನಲಿ ಅಲ್ಲ, ಸ್ಕ್ರಿಪ್ಟ್ ವೈಸ್ ಕತೆ ವೈಸ್ ಹೋದಾಗ ಅದೇನೋ ಸಣ್ಣದಾಗಿ ನಿಮ್ಗೇನಾದರೂ ಬೇರೆ ಥರ ಸ್ಪಾರ್ಕ್ ಇರೋಂಗಿದ್ರೆ ಬೇಡ, ಆಪ್ಷನ್ ಇದೆ ಅಂದಿದ್ರು. ಬಟ್ ಇಲ್ಲ ಇದನ್ನೇ ಇಟ್ಕೋತೀವಿ ಅಂದ್ಬಿಟ್ಟು ಅದನ್ನು ಏನಕ್ಕೆ ಇಟ್ಕೋಬೇಕು ಅನ್ನೋದು ದರ್ಶನ್ ಸಾರು ಅವಿನಾಶ್ ಸಾರು 1/2 hour ಚರ್ಚೆ ಮಾಡಿದ್ದಾರೆ. ಏನು ಡೈಲಾಗ್ ಸರ್ ಅಥವಾ ಪ್ರಿಮೈಸ್ ಅದು ಹೆಂಗಿದೆ ಅಂದರೆ ಒಂದು ಎಳೆ, ಅದನ್ನು ಸಪ್ರೇಟಾಗಿ ತೆಗಿಯೋಕ್ಕಿಲ್ಲ, ಫುಲ್ ಬೌಂಡೆಡ್ ಇದೆ. ಅದನ್ನು ಹಿಂಗೆ ನಾವು ಇದು ಮಾಡೋಕ್ಕಾಗಲ್ಲ, ಅದು ಸಿನಿಮಾದಲ್ಲಿ ನೋಡಿದಾಗೆ ಗೊತ್ತಾಗುತ್ತೆ. ಹಂಗಂತ ಬೇರೆ ಥರದ ಡೈಲಾಗ್ ಏನಲ್ಲ, ಆ ಕತೆ ಒಳಗಡೆನೇ ಬರುತ್ತೆ. ಸೊ ಅದಾದರೆ ನೀವು ಕೇಳಿದ್ರಲ್ವ ಚರ್ಚೆಗಳಾಗ್ತಿತ್ತ ಅಂತ, ಅದು ನಾನು ತುಂಬ ಇಂಟರ್ವ್ಯೂಗಳಲ್ಲಿ ಹೇಳಿದ್ದದೆ, ಈ ಸಿನಿಮಾ ಖಂಡಿತವಾಗ್ಲೂ ಚರ್ಚೆಗೊಳ್ಪಡುತ್ತೆ ಅಂತ. ತುಂಬ ಆ್ಯಂಗಲಲ್ಲಿ ಚರ್ಚೆ ಮಾಡ್ತಾರೆ ಸರ್. ರೈತನ ಬಗ್ಗೆ ಸಾಕಷ್ಟು ಸಿನಿಮಾ ಬಂದಿದೆ, ಬೇರೆ ಬೇರೆ ರೀತಿಯಲ್ಲಿ ಆ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲಾಯ್ಟ್ ಮಾಡಿದ್ದಾರೆ ಚಿತ್ರರಂಗದಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ, ಆ ಥರದ್ದೆಲ್ಲ. ಈ ಸಿನಿಮಾ ಎಷ್ಟು ವಿಭಿನ್ನವಾಗಿ ನಿಲ್ಲುತ್ತೆ ಅಂತ, ಅಂದರೆ ರಿಯಾಲಿಟಿ ಎಷ್ಟಿದೆ ಈ ಸಿನಿಮಾದಲ್ಲಿ, ಸಿನಿಮ್ಯಾಟಿಕ್ ಎಲಿಮೆಂಟ್ಸ್ ಎಷ್ಟಿರುತ್ತೆ ಇದರಲ್ಲಿ ಅಂತ? ಕಂಪ್ಲೀಟ್ ಸಿನಿಮ್ಯಾಟಿಕ್ ಇದೆ. ಕಂಪ್ಲೀಟ್ ನಿಮಗೆ ಏನು ಒಬ್ಬ ಆಡಿಯನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾನೆ ಅವನಿಗೆ ಫುಲ್ ಮೀಲ್ ಸಿಗುತ್ತೆ. ಮನರಂಜನೆ ಅನ್ನೋದು ಔಟ್ ಆ್ಯಂಡ್ ಔಟ್. ಅದ್ರ ಮಧ್ಯೆ ನಾವು ಏನು ಕೊಡ್ತೀವಿ ಅಂತ, ಈಗ ಒಬ್ಬ ಆಡಿಯನ್ಗೆ ನಾವು ಇನ್ನೇನು ಕೊಡೋಕ್ಕೆ ಸಾಧ್ಯ, ಅವನ ಎಕ್ಸ್ಪೆಕ್ಟೇಷನ್ಸ್ಗೂ ಮೀರಿದ್ದು ಕೊಟ್ಟಾಗ ಅವ್ನು ಚೆನ್ನಾಗಿದೆ ಅಂತಲೇ ಹೇಳ್ತಾನೆ. ಸೊ ಆ ಥರದ್ದೊಂದು ಪ್ರಯತ್ನ ಅಂತೂ ಆಗಿದೆ. ಇನ್ನು ನೀವು ಯಾವ ಜಾನರ್ ಈ ಕತೆ ಅಂತ ಹೇಳಿದಾಗ ನೀವು ಒಂದು ಜಾನರ್ನ ಪಿಕ್ ಮಾಡೋಕ್ಕಾಗಲ್ಲ, ನಿಮಗೆ ಬರ್ತಾ ಇರುತ್ತೆ. ಅಂದರೆ ಕಂಪ್ಲೀಟ್ ಟೀಮ್ ಅಂತ ನೋಡಿದಾಗ ಒಂದು ಕಡೆ ಆಲ್ರೌಂಡರ್ ಬರ್ತಿರ್ತಾನೆ, ಇನ್ನೊಂದು ಕಡೆ ಬೌಲರ್ ಬರ್ತಿರ್ತಾನೆ, ಇನ್ನೊಂದು ಕಡೆ ಬ್ಯಾಟ್ಸ್ಮನ್ ಬರ್ತಿರ್ತಾನೆ, ನಿಮ್ಮ ಕಂಪ್ಲೀಟ್ ಟೀಮ್ ಕಾಣಿಸುತ್ತೆ ಇದು ಅಂತ. ಈಗ ಒಬ್ಬ ಪ್ಲೇಯರ್ನ ನಾವು ಇವನು ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು, ಒಬ್ಬ ಪ್ಲೇಯರ್ನ ಇವನು ಬೌಲರ್ ಅಂತಲೇ ಹೇಳ್ಬೋದು, ಒಬ್ಬ ಆಲ್ರೌಂಡರ್ನೇ. ಬಟ್ ನಿಮ್ಮ ಕಾಟೇರಾ ಅನ್ನೋದು ಒಂದು ಟೀಮ್. ನಿಮಗೆ ಇದು ಇದೇ ಅಂತ ಪರ್ಟಿಕ್ಯುಲರಾಗಿ ಬ್ಯಾಟಿಂಗ ಬೌಲಿಂಗ ಅಂತ ಹೇಳೋಕ್ಕಾಗಲ್ಲ. ಆ ಥರ ಒಂದು ಕಾರ್ನರ್ ಸಿನಿಮಾ ಅಲ್ಲ, ಸೆಂಟ್ರಿಕ್ ಸಿನಿಮಾ. ನಿಮ್ಗೆ ರೈತರದ್ದು ಬರುತ್ತೆ, ಪ್ರೀತಿ ಬರುತ್ತೆ, ಒಂದಷ್ಟು ಪದ್ಧತಿ. 70-80 ದಶಕದ ಕಾಲಘಟ್ಟದಲ್ಲಿ ನಾವೇನು ನೋಡಿಲ್ವೋ, ನಾವೇನು ಕೇಳಿರ್ತೀವಿ, ಅದನ್ನು ವಿಜುವಲಿ ಕಟ್ಟೋ ಅಂಥ ಪ್ರಯತ್ನ.
ಸರ್ ಟ್ರೈಲರಲ್ಲಿ ದರ್ಶನ್ ಅವ್ರದ್ದು 2 ಶೇಡ್ ನೋಡಲಿಕ್ಕೆ ಸಿಕ್ತು ನಮಗೆ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಅದು ಲಾಸ್ಟ್ ಟ್ರೈಲರ್ ಎಂಡಿಂಗಲ್ಲಿ ಅವ್ರದ್ದು ವೃದ್ಧರ ಟೈಪಲ್ಲಿ ಅಂದರೆ ಅದೊಂದು ಶೇಡು ತುಂಬಾ ಕಿಕ್ ಕೊಡ್ತು ನೋಡುವಾಗ. ಏನೋ ಹೊಸ ಪ್ರಯತ್ನ ಮಾಡಿದ್ದಾರೆ ದರ್ಶನ್ ಅವರು, ಅಂದರೆ ಎಷ್ಟೋ ವರ್ಷಗಳ ನಂತರ ಅನ್ನೋ ಥರ ಒಂದು ಫೀಲಿಂಗ್ ಕೊಡ್ತದು. ಅದರ ಔಚಿತ್ಯನ, ಆ ಪಾತ್ರದ ಔಚಿತ್ಯ ಏನು ಎಕ್ಸಾಕ್ಟ್ಲಿ ಈ ಸಿನಿಮಾದಲ್ಲಿ ಎಷ್ಟಿರುತ್ತೆ ಆ ಒಂದು ಪಾತ್ರದ ಸ್ಕ್ರೀನ್ ಸ್ಪೇಸ್ ಅಂತ? ನಿಮಗೇನು ತುಂಬ ನಿಮಗೆ ಒಂದು ಮರ ಅಂತ ಹೇಳಿದಾಗ ಬೇರುಗಳು ಕಾಣಲ್ಲ. ಸೊ ನಿಮಗೆ ಅದೊಂದು ದೊಡ್ಡ ಬೇರು ಮೇಲೆ ಕಾಣಿಸಿದೆ ಆ ಟ್ರೈಲರಲ್ಲಿ ಅಷ್ಟೇ. ಅದು ಒಳಗಡೆ ತುಂಬ ಕವಲುಗಳಿದೆ. ಸೊ ನಾವು ಒಂದು ಬೇರ್ ಬಗ್ಗೆ ಮಾತ್ರ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಅದು ನಿಮಗೆ ಕಂಪ್ಲೀಟ್ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ, ಇಷ್ಟು ಇಂಪಾರ್ಟೆನ್ಸ್ ಇತ್ತಾ, ಅದಕ್ಕೆ ಆವತ್ತು ರೈಟ್ರ್ ಅದ್ರ ಬಗ್ಗೆ ಹೇಳಲಿಲ್ಲ ಅನ್ನೋದು. ಅದನ್ನು ರಿವೀಲ್ ಮಾಡೋಂಗೇ ಇಲ್ಲ. ಅದು ಕಂಪ್ಲೀಟ್ ಒಂದು ದೊಡ್ಡ ಆಲದ ಮರದ ಒಂದಷ್ಟು ಬೇರುಗಳ ಮೇಲೆ ಕಾಣ್ತವೆ, ಒಂದು ದೊಡ್ಡ ಬೇರೆ ಮೇಲೆ ಕಾಣುತ್ತಲ್ಲ, ಆ ದೊಡ್ಡ ಬೇರೆ ಈ ಪಾತ್ರ. ಸೊ ಇಡೀ ಸಿನಿಮಾ ನಿಂತಿದೆ ಅದ್ರ ಮೇಲೆ. ಕರೆಕ್ಟ್. ಮಾಸ್ತಿ ಸರ್, ಆ್ಯಕ್ಚುಲಿ ಸುಮಾರು ಸಲ ಈಗ ಆ್ಯಸ್ ಎ ಸಿನಿಮಾ ವ್ಯೂವರ್, ಸಿನಿಮಾ ಎಂಥೂಸಿಯಾಸ್ಟ್ ಸಾಕಷ್ಟು ನಮಗೆ ತಲೆಗೆ ಬಂದಿರುತ್ತೆ ಈ ಒಂದು ವಿಚಾರ. ಅಂದರೆ ಈಗ ಬೇರೆ ಬೇರೆ ಭಾಷೆಗಳಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳೇನೆ ತುಂಬ ಎಕ್ಸ್ಪೆರಿಮೆಂಟಿಗೆ ಒಡ್ಡಿಕೊಳ್ಳೋದಕ್ಕೆ ತಯಾರಿರ್ತಾರೆ. ಅಂದರೆ ಅವ್ರದ್ದು ಒಂದು ಸಿನಿಮಾಗೂ ಇನ್ನೊಂದು ಸಿನಿಮಾ ಅಂದರೆ ಕಂಪ್ಲೀಟ್ಲಿ ಆಫ್ ಬೀಟ್ ಸಿನಿಮಾ ಮಾಡೋದಕ್ಕೂ ದೊಡ್ಡ ದೊಡ್ಡ ಸ್ಟಾರ್ಗಳು ರೆಡಿ ಇರ್ತಾರೆ ಮಾಡೋದಕ್ಕೆ. ಕಮರ್ಷಿಯಲ್ ಅಂದರೆ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮಾಡೋದಕ್ಕೂ ರೆಡಿ ಇರ್ತಾರೆ. ಅಥವಾ ಈಗ ನೀವು ಹೇಳ್ತಿರೋ ರೀತಿ ಈಗ ರಿಯಲಿಸ್ಟಿಕ್ ಎಲಿಮೆಂಟ್ಸ್ ಪ್ಲಸ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇರಲೇಬೇಕು ಫಾರ್ ಸಮ್ ರೀಸನ್ಸ್. ಯಾಕಂದರೆ ಜನ ಬರಬೇಕು ಅಥವಾ ಜನ ಅದನ್ನು ನೋಡೋಕೆ ಇಷ್ಟಪಡ್ತಾರೆ ಸ್ಟಾರಲ್ಲಿ ಅನ್ನೋ ಕಾರಣಕ್ಕೆ. ಬಟ್ ಔಟ್ ಆ್ಯಂಡ್ ಔಟ್ ಒಂದು ಕಮರ್ಷಿಯಲ್ ವಿಷಯನ ಬಿಟ್ಟು ಅದೇನು ಕಥೆಗೆ ಏನು ಬೇಕು ಅಷ್ಟು ಮಾತ್ರ ಮಾಡೋದಕ್ಕೆ ಸಾಧ್ಯ ಇಲ್ವಾ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೀರೋಗಳು ಅಂತ? ಅಥವಾ ದರ್ಶನ್ ಸರೇ ಆಗಿರ್ಬೋದು, ಅಥವಾ ಈಗ ಸುದೀಪ್ ಅವರಾಗಿರ್ಬೋದು. ಯಾಕಂದ್ರೆ ತುಂಬ ಸಲ ಈ ಥರ ಡಿಸ್ಕಷನ್ಸ್ ಬರ್ತಿರುತ್ತೆ ನಮಗೆ. ಈಗ ಸೂರ್ಯ ಅವರು ಫಾರ್ ಎಕ್ಸಾಂಪಲ್, ಸೂರ್ಯ ಪೋಟ್ರನ್ ಅಂತ ಸಿನಿಮಾ ಮಾಡ್ತಾರೆ, ಅದೇ ಇನ್ನೊಂದು ಯಾವುದೋ ಔಟ್ ಆ್ಯಂಡ್ ಔಟ್ ಮಾಸ್ ಸಿನಿಮಾನೂ ಮಾಡ್ತಾರೆ, ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಪರ್ಫಾರ್ಮೆನ್ಸಸ್ ಕೊಡ್ತಾರೆ, ಇನ್ನೊಂದು ಫುಲ್ ಕಮರ್ಷಿಯಲ್ ಅಥವಾ ಕಾಮಿಡಿ ಫಿಲಮು ಮಾಡ್ತಾರೆ. ಅಂದರೆ ನಮಗೆ ಕೆಲವೊಂದು ಹೆಸರುಗಳಷ್ಟೇ ನಾನು ಹೇಳ್ತಿರೋದು. ಆ ಥರ ನಮ್ಮ ಸ್ಟಾರ್ ಹೀರೋಗಳು ಯಾಕೆ ಆ ಪ್ರಯತ್ನ ಮಾಡಬಾರ್ದು? ಅಂದರೆ ಯಾವ ರೀತಿಯ ಭಯ ಕಾಡ್ತಾ ಇದೆ ಆ ಥರದ ಅಟೆಂಪ್ಟ್ ಮಾಡೋದಕ್ಕೆ ಅಂತ? ಅಲ್ಲ, ಇದು ತುಂಬ ಒಳ್ಳೆ ಪ್ರಶ್ನೆ. ಈಗ ನಾವು ರೈಟ್ರುಗಳಾಗಿ ಹೇಳಬೇಕು ಅಂದರೆ ಈ ಥರದ ಪ್ರಯತ್ನಗಳಾಗಬೇಕು. ಬಟ್ಟು ಒಂದು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಒಂದು ಫರ್ಮಾನ್ ಬಂದ್ಬಿಡುತ್ತೆ, ನಮಗೆ ನಮ್ಮ ಸಿನಿಮಾ ನಿಲ್ಲಬೇಕು ಅದು. ಸೊ ಯಾವಾಗಲೂ ಪ್ರಯೋಗಗಳು ಪ್ರಯೋಜನಾತ್ಮಕವಾಗಿ ಬಂದಾಗ ಚೆನ್ನಾಗಿರುತ್ತೆ. ಅದನ್ನು ತಡೆಯೋ ಅಂಥ ಒಂದು ಪ್ರೊಡಕ್ಷನ್ ಹೌಸ್ ಇದ್ದರೆ ನಡೆಯುತ್ತೆ. ಆವಾಗ ಅದು ವ್ಯವಹಾರಕ್ಕೂ ಮೀರಿದ ಪ್ರೀತಿ ಇರಬೇಕು ಸಿನಿಮಾ ಮೇಲೆ. ಈ ಸಿನಿಮಾ ನಾವೇನಕ್ಕೆ ಖುಷಿ ಪಡ್ತೀವಿ ಅಂದರೆ ರಾಕ್ಲೈನ್ ಸರ್ಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಇದರಲ್ಲಿ ಎಲ್ಲ ಇದೆ, ಪ್ರಯೋಗ ಅನ್ನೋದಿಲ್ಲ, ಆದರೆ ಒಂದು ಅಟೆಂಪ್ಟ್ ಅಂತೂ ಇದೆ. ದರ್ಶನ್ ಸರ್ ಈ ಪಾತ್ರನ ಒಪ್ಕೊಂಡು ಮಾಡಿದ್ದು, ಮತ್ತು ಒಪ್ಕೊಂಡು ದಿನದಿಂದನೂ, ಮತ್ತು ಈ ಕಥೆಯ ಒಂದು ಹೆಗ್ಗಳಿಕೆ ಏನು ಅಂದರೆ ಯಾವ ಟೇಬಲಲ್ಲಿ, ಪ್ರೊಡಕ್ಷನ್ ಹೌಸ್ ಟೇಬಲಲ್ಲಾಗಿರ್ಬೋದು, ಡೈರೆಕ್ಟರ್ ಟೇಬಲಲ್ಲಾಗಿರ್ಬೋದು, ಹೀರೋ ಟೇಬಲಲ್ಲಾಗಿರ್ಬೋದು, ಸಿಂಗಲ್ ರೀಡಿಂಗಲ್ಲೇ ಓಕೆ ಆಗಿದ್ದಂಥ ಕತೆ. ಸೊ ನಿಮಗೆ ಅದೇ ನಾವು ಇದನ್ನು ಏನು ಕೇಳ್ತಾ ಇದ್ದೀವಿ ಅಂದರೆ ಇಲ್ಲಿಂದನೂ ಅದು ಶುರು ಆಗ್ಬೋದು ಅಂತ. ಇನ್ನು ನೆಕ್ಸ್ಟು ಯಂಗ್ ಹೀರೋಗಳು, ಮಾಗಿದ ಹೀರೋಗಳು, ಇವರೆಲ್ಲರೂ ಈ ಥರದ ಪ್ರಯತ್ನಗಳು, ಈ ಸಿನಿಮಾ ಗೆದ್ದರೆ ಇನ್ನೊಂದಷ್ಟು ಪ್ರಯತ್ನಗಳಾಗುತ್ತೆ. ಹಂಗಂತ ಹಿಂದೆ ಈ ಪ್ರಯತ್ನಗಳಾಗಿಲ್ವಾ ಅಂತಲ್ಲ. ಇದೇ ಸುದೀಪ್ ಸರು ಸ್ವಾತಿ ಮುತ್ತು ಮಾಡಿದ್ರು, ದರ್ಶನ್ ಸಾರು ನನ್ನ ಪ್ರೀತಿಯ ರಾಮ ಮಾಡಿದ್ರು, ಆಗಿದ್ವು. ಒಂದು ಜರ್ ಕೊಡಿದ್ದು ಅಂದರೆ ಇದು ಆಗಲಿಂದನೂ ಭಯ ಇದೆ. ಎಂಥ ಪರಿಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಹಿಟ್ಸ್ ಕೊಟ್ಟವರು ಡಾಕ್ಟರ್ ರಾಜ್ಕುಮಾರ್ ಅವರು ಇದು ಯಾವುದು ಶಂಕರ್ ನಾಗ್ ಸರ್ ಡೈರೆಕ್ಷನಲ್ಲಿ ಒಂದು ಮುತ್ತಿನ ಕತೆ ಮಾಡಿದಾಗ ಒಂದು ಸಣ್ಣ ಅಲಗಾಟಿಕೆ ಆಯಿತು. ಅಂದರೆ ಬಾಕ್ಸ್ ಆಫೀಸಲ್ಲಿ ಇಲ್ಲ ಅಣ್ಣವ್ರದ್ದಲ್ಲ ಅನ್ನೋದು. ಸೊ ಆ ಒಂದು ಅಪಸ್ವರ ಬರುತ್ತೇನೋ ಅಂತ ಅಷ್ಟೇ. ಬಟ್ ಅದಕ್ಕೆ ಮೀರಿ ಮಾಡಬೇಕು. ನೀವು ಹೇಳ್ದಂಗೆ ಸೂರ್ಯ ಅವರು ಎರಡೂ ಥರ ಮಾಡ್ತಾರೆ. ಧನುಷ್ ಅವರು ಒಡ ಚೆನ್ನೈಯಲ್ಲಿ ಕಕ್ಕಸ್ ತೊಳೆಯೋದಕ್ಕೂ ಅವರಿಗೆ ಅವರು ಹಿಂದೆ ಮುಂದೆ ನೋಡಿಲ್ಲ. ಅದೇ ಈಗ ಅಸುರನಲ್ಲಿ ಫುಲ್ ಮಾಸ್ ಫೈಟಿಂಗ್ ಆ ಥರದ್ದೆಲ್ಲ. ನಮ್ಮ ಹೀರೋಸ್ ಅಂದ್ರೆ ಇಷ್ಟರ ಮಟ್ಟಿಗೆ ಜನರ ಬೆಂಬಲ ಅಥವಾ ಒಂದು ಮಾಸ್ ಫಾಲೋಯಿಂಗ್ ಇದೆ ಅಂತ ಅನ್ನುವಾಗ ಎಕ್ಸ್ಪೆರಿಮೆಂಟ್ ಮಾಡ್ಬಿಡ್ಬೋದಲ್ಲ. ಜನ ಇನ್ನೂ ಒಪ್ಕೊಳ್ತಾರ ಇಲ್ಲೋ ನೋಡೋಣ. ಮತ್ತೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಕ್ಸ್ಪೆರಿಮೆಂಟ್ ಬಿಡಿ, ನಮ್ಗೆ 6 ತಿಂಗಳಿಗೆ ಒಂದು ಸಿನಿಮಾ ಕೊಡಿ ಅನ್ನೋ ಥರ ಬಂದ್ಬಿಟ್ಟಿದ್ದಾರೆ ಜನ. ಯಾಕೆಂದರೆ ಅಷ್ಟು ಕಾಯ್ತಾರೆ. ಅದನ್ನು ಹೆಂಗೆ ಹೇಳೋದು, ಒಬ್ಬ ನಮಗೆ ತುಂಬ ಸಿಗ್ತಿರ್ತಾರೆ ಫ್ಯಾನ್ಸು,
ಸಿನಿಮಾ ಪ್ರೀತಿ ಮಾಡೋರು ಒಂದಷ್ಟು ಕಡೆ ಮಾತಾಡ್ತಿರ್ತೀವಿ, ನಾವು ಅವ್ರಗಳ ಜೊತೆ ಹೋಗ್ತಿರ್ತೀವಿ. ಅವ್ರು ಕೇಳೋದೊಂದೇ, ಸಿನಿಮಾ ಬರಲಿ ಬಾಸ್, ನಮ್ಮ ಸಿನಿಮಾ ಹಂಗೆ ಬರ್ತಾ ಇರ್ಬೇಕು, ನಾವು ನೋಡ್ತಾ ಇರಬೇಕು ಅಂತಾರೆ. ಸೊ ಅದು ಒಂದು ಚೌಕಟ್ಟಂತೂ ಇದೆ, ಒಂದು ಒತ್ತಡ ಅಂತೂ ಇರುತ್ತೆ ನಾಯಕರಿಗೆ. ಏಕೆಂದರೆ ಒಂದು ಬೇರೆ ಥರದ ಕತೆ, ಅದಕ್ಕೊಂದು ತಂಡ, ಆ ನಿರ್ದೇಶಕರ ಮೇಲೆ ಒಂದು ಬಲವಾದ ನಂಬಿಕೆ, ನಿರ್ಮಾಪಕರ ಬಲ ಎಲ್ಲ ಆದರೆ ಖಂಡಿತ ಅದಾಗುತ್ತೆ. ಅದೇ ಈ ಕಾಟೇರ ಮೂಲಕ ಅದಾಗಲಿ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸರ್, ಇಷ್ಟೆಲ್ಲ ಈಗ ಒಂದು ಸ್ಟಾರ್ ಹವಾ ಇರುವಂತಹ ಒಂದು ವಾತಾವರಣದಲ್ಲಿ, ಅಂದರೆ ಪ್ರೊಡ್ಯೂಸರ್ಗಳ ಒಂದು ಆಸೆಗೆ ತಕ್ಕ ಹಾಗೆ, ಅವರ ಒಂದು ರಿಕ್ವೈರ್ಮೆಂಟ್ಸ್ಗೆ ತಕ್ಕ ಹಾಗೆ ಸಿನಿಮಾ ಮಾಡಬೇಕು ಅನ್ನುವಂತಹ ಒಂದು ವಾತಾವರಣ ಇರುವಾಗ, ಈ ರೀತಿ ಸ್ಟಾರ್ಗಳ ಒಂದು ಏನೊಂದು ಎಲಿವೇಶನ್ಸ್ ಅಥವಾ ಅವರ ಮಾಸ್ ಸ್ಟೇಟಸ್ನ ಕಾಪಾಡಬೇಕು ಅನ್ನುವಂತಹ ವಾತಾವರಣ ಇರುವಾಗ, ರೈಟರ್ಸ್ ಆಗಲಿ ಅಥವಾ ನಿರ್ದೇಶಕರುಗಳಾಗಲಿ ಕನ್ನಡ ಚಿತ್ರರಂಗ ಎಷ್ಟರ ಮಟ್ಟಿಗೆ ಆಶಾದಾಯಕವಾಗಿದೆ ಅಂತ ಇನ್ ಟರ್ಮ್ಸ್ ಆಫ್ ಮೇಕಿಂಗ್ ಎಕ್ಸ್ಪೆರಿಮೆಂಟ್ಸ್? ಕನ್ನಡ ಚಿತ್ರರಂಗ ಈಗಿನ ಪರಿಸ್ಥಿತಿಯಲ್ಲಿ ವಿಶ್ವದ ಗಮನ ಸೆಳೆದಿದೆ ಕೆಲವು ಸಿನಿಮಾಗಳ ನಂತರ. ಈಗ ಮಾತ್ರ ಗಮನ ಸೆಳೆದಿದೆ ಅಂತಲ್ಲ, ಅಣ್ಣ ಅವರು ಅನುರಾಗ ಅರಳಿತು ಅಂತ ಒಂದು ಸಿನಿಮಾನ ತೆಲುಗಿನವರು ಅದನ್ನು ಗರಾನ ಮಗುಡು ಅಂತ ಮಾಡ್ತಾರೆ, ಕರೆಕ್ಟ್, ಚಿರಂಜೀವಿ ಅವರು. ಈ ಕಡೆ ತಮಿಳಲ್ಲಿ ರಜನಿಕಾಂತ್ ಅವರು ಮನ್ನನ್ ಅಂತ ಮಾಡ್ತಾರೆ. ದೊಡ್ಡ ಮಟ್ಟದ ಹಿಟ್ಗಳಾದಂಥವು. ಮತ್ತು ನಮ್ಮ ಪುಷ್ಪಕ ವಿಮಾನ ಆಗಲೇ ಪ್ಯಾನ್ ಇಂಡಿಯನ್ ಸಿನಿಮಾ, ತುಂಬ ಪ್ರಯತ್ನಗಳು ಆಗಿತ್ತು. ಈಗ ಒಂದು ಸ್ವಲ್ಪ ಅದಕ್ಕೆ ವಜ್ರದ ಹೊಳಪು ಸಿಗ್ತಾ ಇದೆ. ಕಾಂತಾರ, KGF, ಚಾರ್ಲಿ, ಒಂದಷ್ಟು ಅಟೆಂಪ್ಟ್ಗಳ ನಂತರ ರಿಷಭ ವಾಹನನ ಮೊನ್ನೆ ಅದ್ರ ಬಗ್ಗೆ ಮನೋಜ್ ಬಾಜ್ಪೇಯಿ ಹೇಳ್ತಾರೆ. ಸೊ ತುಂಬ ಒಳ್ಳೊಳ್ಳೆ ಪ್ರಯತ್ನಗಳಾಗಿದೆ. ಈಗ ನಿಜಕ್ಕೂ ಹಿಂದೆ ಅವರ ಫಾಲೋ ಅಪ್ಪಲ್ಲಿ ಹಿಂದೆ ಮಾಡ್ತಾ ಇರೋ ಸಿನಿಮಾಗಳಿಗೆ ತುಂಬಾ ಜವಾಬ್ದಾರಿ ಜಾಸ್ತಿ ಆಗಿದೆ. ಯಾಕಂದರೆ ಮೊದಲಾದರೆ ಸಿನಿಮಾಗಳ ಪ್ರಯತ್ನಗಳಾಗ್ತಾಯಿತ್ತು, ಕೆಲವೊಂದು ಗೆಲ್ತಿತ್ತು, ಕೆಲವೊಂದು ಸೋಲ್ತಿತ್ತು, ಅವ್ರ ಗಮನ ಸೆಳೀತಿರ್ಲಿಲ್ಲ. ಈಗ ಗೆದ್ದಿರೋ ಸಿನಿಮಾಗಳನ್ನ ಅವ್ರು ಬಿಟ್ಬಿಡ್ತಾವ್ರೆ, ಸೋತಿರೋ ಸಿನಿಮಾಗಳನ್ನ ಬೊಟ್ಟು ಮಾಡಿ ತೋರಿಸ್ತಾರೆ, ನೀವಾ ಈ ಸಿನಿಮಾ ಮಾಡಿದ್ದು ಅಂತ. ಸೊ ಅದು ಭಯ ಇದೆ. ಅದಕ್ಕೆ ಯಾವಾಗಲೂ ಫಸ್ಟ್ ರ್ಯಾಂಕ್ ತೊಗೊಳೋದು ದೊಡ್ಡದಲ್ಲ, ಆ ಫಸ್ಟ್ ರ್ಯಾಂಕ್ನ ಫಾಲೋ ಮಾಡ್ಕೊಂಡು ಹೋಗೋದಿದೆಯಲ್ಲ. ನೆಕ್ಸ್ಟು ಒಂದು ಟೆಸ್ಟಲ್ಲಿ 80 ಮಾರ್ಕ್ಸ್ ತೊಗೊಂಡ್ಬಿಡ್ತೀವಿ, ನೆಕ್ಸ್ಟ್ ಟೆಸ್ಟಲ್ಲೂ 81 ತಗೋಬೇಕಲ್ಲ, 79 ತೊಗೊಂಡ್ಬಿಟ್ರು ನಿನಗೇನೋ ಬಂದಿತ್ತು ಅಂದ್ಬಿಡ್ತಾರೆ. ಸೊ ಆ ಒಂದು ಭಯ ಇದೆ, ಅದು ನಡೀತಿದೆ. ಸರ್, ಮೊದಲೆಲ್ಲ ಈಗ ರೈಟರ್ಸ್ಗಳು ಅಥವಾ ನಿರ್ದೇಶಕರುಗಳು ಸೇರಿ ಒಂದು ರೀತಿ ಒಂದು ತಂಡವಾಗಿ ವರ್ಕ್ ಮಾಡಿ ಅದಕ್ಕೆ ಯಾರನ್ನು ನಾವು ಕಾಸ್ಟಿಂಗ್ ಮಾಡಬೇಕು, ಒಂದು ಸಿನಿಮಾನ ಯಾವ ರೀತಿ ಕಂಡಕ್ಟ್ ಮಾಡಬೇಕು, ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅನ್ನೋಂತಹ ಒಂದು ವಾತಾವರಣ ಇತ್ತು ಅಂತ ನಾವು ಕೇಳಿದ್ದೀವಿ. ಅದು ರಾಜ್ಕುಮಾರ್ ಸರ್ ಜೊತೆಗೆ ಇದ್ದಂತಹ ತಂಡ ಆಗಿರ್ಬೋದು, ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಶಂಕರ್ ನಾಗ್ ಅವ್ರ ತಂಡ ಆಗಿರ್ಬೋದು, ಅವರೆಲ್ಲ ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲೂ ಕೂಡ ಅವ್ರ ಇಮೇಜ್ನ ತಲೆಯಲ್ಲಿ ಇಟ್ಕೊಂಡು ಸಿನಿಮಾನೇ ಮಾಡ್ತಾ ಬಂದಿಲ್ಲ ಆ್ಯಕ್ಚುಲಿ. ಬಟ್ ಆ ಥರದೊಂದು ಟೈಮ್ ವಾಪಸ್ ಬಂದರೆ ರೈಟರ್ ಆಗಿ ಎಷ್ಟು ಒಳ್ಳೆಯದು ಅಂತ ನಿಮಗೆ ಅನಿಸುತ್ತೆ? ಯಾವಾಗಲೂ ಅದೊಂದು ರೈಟರ್ ಧರ್ಮ, ಅದು ವೃತ್ತಿ ಧರ್ಮ. ಯಾವಾಗಲೂ ಪಾತ್ರಕ್ಕೆ ಬರೆದು ಬಿಡಬೇಕು. ಈಗ ನಾವು ಟಗರು ಬರೆದಾಗ ACP ಶಿವ ಅನ್ನೋ ಪಾತ್ರಕ್ಕೆ ಬರೆದಿದ್ದು, ಶಿವಣ್ಣನಿಗೆ ಅಂತ ಬರೀಲಿಲ್ಲ. ಡಾಲಿ ಅನ್ನೋ ಪಾತ್ರಕ್ಕೆ ಬರೆದಿದ್ದು. ಆ ಪಾತ್ರಕ್ಕೆ ಬರೆದುಬಿಟ್ಟಾಗ ನಿಮಗೆ ಆ ಒಂದು ಚರಿಷ್ಮಾ ಬರಲ್ಲ. ಆವಾಗ ಅವ್ರಿಗೂ ಮೋಲ್ಡ್ ಆಗೋಕ್ಕೆ ತುಂಬಾ ಇದಾಗುತ್ತೆ. ಮತ್ತು ಎಲ್ಲ ಹೀರೋಗಳು ಎಕ್ಸ್ಪೆಕ್ಟ್ ಮಾಡೋದು ಅದೇ, ಯಾವ ಹೀರೋನು ನನಗೆ ಬಿಲ್ಡಪ್ ಬರೀರಿ ಅಂತ ಪಾಪ ಕೇಳಲ್ಲ. ಅದು ಅವ್ರಿಗೆ ಅನಿಸೋದು ಇಲ್ಲ, ನಾವು ಹೇಳ್ಬಿಟ್ಟು ಬರ್ಸ್ಬಿಡೋಣ ಅಂತ. ಬಟ್ ಆ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ಕೊಳ್ತಾ ಹೋಗ್ತಾರೆ. ಅಂದರೆ ರಿಕ್ವೆಸ್ಟ್ ಮಾಡಿಕೊಂಡು ಆ ಕ್ಯಾರೆಕ್ಟರ್ನ ಒಂದು ಸ್ವಲ್ಪ ಎಲಿವೇಟ್ ಮಾಡ್ತಾರೆ. ಬಟ್ ಒಬ್ಬ ಕಾಮನ್ ಮ್ಯಾನ್, ಜಸ್ಟ್ ನಾನು ಒಬ್ಬ ಕಾಮನ್ ಮ್ಯಾನ್ ಆಗಿರೋದಕ್ಕೆ ಇಷ್ಟಪಡ್ತೀನಿ ಅಥವಾ ಆ ಥರದೊಂದು ರೈಟಿಂಗಲ್ಲಿ ಹಂಗಿದೆ ಅಂದರೆ ಒಪ್ಕೋತಾರ ಸ್ಟಾರ್ ಹೀರೋಗಳು? ಅಷ್ಟೇ ನಂದು ಲಿಮಿಟೇಷನ್ಸ್ ಏನಿರುತ್ತೆ ಒಬ್ಬ ಸಾಮಾನ್ಯ ಮನುಷ್ಯನ್ಗೆ, ಅಷ್ಟೇ ಲಿಮಿಟೇಷನ್ ಅಲ್ಲಿ ನಾನು ಮಾಡೋದಕ್ಕೆ ಹಂಗೆ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಪ್ಕೋತಾರ? ಕತೆ ಅದಕ್ಕೆ ಪೂರಕವಾಗಿರಬೇಕು. ಆ ಪಾತ್ರದಲ್ಲಿ, ಆ ಕಥೆಯಲ್ಲಿ ಆ ಪಾತ್ರ ಹಂಗಿದ್ದಾಗ ಖಂಡಿತವಾಗ್ಲೂ ಒಪ್ಕೋತಾರೆ. ಮತ್ತು ಏಕಾಏಕಿ ಯಾರೂ ಹಂಗೆಲ್ಲ ಇಲ್ಲ, ಮಹಾರಾಜನ ಪಾತ್ರನೇ ಬೇಕು, ನಾನು ಸೇನಾಧಿಪತಿ ಪಾತ್ರನೇ ಬೇಕು ಅಂತೇನಿಲ್ಲ. ಬಟ್ ಒಳ್ಳೆ ಟೀಮ್ ಜೊತೆ ಒಳ್ಳೆ ನಿರ್ದೇಶಕರುಗಳಿಗೆ, ಪಾಪ ಎಲ್ಲ ನಾಯಕರು ನಿರ್ದೇಶಕರುಗಳ ತಲಾಶೆಲೇ ಇರ್ತಾರೆ. ಒಂದು ಒಳ್ಳೆ ಡೈರೆಕ್ಷನ್ ಟೈಮಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋದಂತೂ ಇದ್ದೇ ಇರುತ್ತೆ. ಮತ್ತು ಅದೇ ಥರ
ಪ್ರತಿ ನಿರ್ದೇಶಕನಿಗೂ ನನಗೆ ಈ ನಟ ಸಿಕ್ಕಿದ್ರೆ ಚೆನ್ನಾಗಿ ಮಾಡ್ಬೋದು, ಅದು ಕನಸು. ಅವರು ಮಾಡಿರೋ ಕತೆಗೆ ಅವ್ರು ಅಂದ್ಕೊಂಡಿರೋಂಥ ನಾಯಕ ಸಿಕ್ಬಿಟ್ರೆ ಅದು ಅವ್ರ ಕನಸು ಈಡೇರ್ದಂಗೆ. ಹೌದು ಸರ್, ಒಂದು ಎರಡೇ ಪ್ರಶ್ನೆ ಇರೋದು ಲಾಸ್ಟ್. ನೀವಾಗಲೇ ಹೇಳ್ತಿದ್ರು ದರ್ಶನ್ ಅವರು ಆಲ್ರೆಡಿ ಆ ಥರದ್ದು ಪ್ರಯತ್ನ, ಈಗ ನನ್ನ ಪ್ರೀತಿ ರಾಮ ಆಗಿರ್ಬೋದು, ಆ ಥರದ್ದು ಪ್ರಯತ್ನ ಮಾಡಿಬಿಟ್ಟಿದ್ದಾರೆ. ಬಟ್ ಇದೇ ಪ್ರಶ್ನೆ ನಾವು ಆ್ಯಕ್ಚುಲಿ ಕ್ರಾಂತಿ ಸಿನಿಮಾದಲ್ಲಿ ಅವ್ರನ್ನೇ ಕೇಳಿದ್ವಿ. ಅಂದರೆ ಅದಾದಮೇಲೆ ನೀವು ಯಾಕೆ ಮಾಡಲಿಲ್ಲ ಅಂತ ಅವರು ಅವ್ರದ್ದೇ ಆದಂತಹ ಉತ್ತರ ಕೊಟ್ಟರು. ಅಂದರೆ ನೀವು ಎಷ್ಟು ಜನ ಹೋಗಿ ಥಿಯೇಟ್ರಲ್ಲಿ ನೋಡಿದ್ದೀರಾ ಆ ಸಿನಿಮಾನ, ಯಾಕೆ ಗೆಲ್ಲಿಸ್ಲಿಲ್ಲ ಹಂಗೆ ಹಿಂಗೆ. ಸೊ ಅದಕ್ಕೋಸ್ಕರನೇ ಜನ ನನ್ನನ್ನು ಹೇಗೆ ನೋಡೋಕ್ಕೆ ಇಷ್ಟಪಡ್ತಾರೋ ಹಂಗೆ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ. ಬಟ್ ನೀವೀಗ ದರ್ಶನ್ ಸರ್ ಅವರ ಫಿಲಮ್ಗಳನ್ನು ನೋಡ್ಕೊಂಡು ಬಂದಿರೋ ಹಾಗೆ ಆ್ಯಸ್ ಎನ್ ಆಡಿಯನ್ ಆಗಿ ಅಥವಾ ಒಬ್ಬ ಈ ಸಿನಿಮಾದ ಸಂಭಾಷಣಾಕಾರರಾಗಿ ದರ್ಶನ್ ಸರ್ ಎಷ್ಟು ವಿಭಿನ್ನವಾಗಿ ಅವರ ಇತರ ಸಿನಿಮಾಗಳಿಗಿಂತ ಕಾಣಿಸ್ಕೊಂಡಿದ್ದಾರೆ ಅಂತ ನಿಮ್ಮ ಪ್ರಕಾರ? ಆ್ಯಕ್ಚುಲಿ ನಿಮಗೆ ಇಡೀ ಸಿನಿಮಾದಲ್ಲಿ ದರ್ಶನ್ ಸಾರೇ ಕಾಣಲ್ಲ, 100% ಕಾಟೇರ ಕಾಣ್ತಾರೆ. ಸೊ ಅದು ಒಂದು ಅವಗಾಹನೆ. ನಿಮಗೆ ಯಾವಾಗಲೂ ನಟ ಆ ಪಾತ್ರದಲ್ಲಿ ಮುಳುಗ್ಬಿಟ್ಟಾಗ ನಿಮ್ಗೆ ಅದು ಈಗ ಅಣ್ಣವ್ರು ಹಿರಣ್ಯಕಶಿಪು ಪಾತ್ರ ಮಾಡಿದಾಗ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ನ ನಾವು ನೋಡಲ್ಲ, ಹಿರಣ್ಯಕಶಿಪುನೇ ನೋಡ್ತೀವಿ. ಸೊ ಆ ಪ್ರಯತ್ನ ಇದರಲ್ಲಾಗಿದೆ. ಅದು ಇಷ್ಟಪಟ್ಟರೆ ಮಾತ್ರ ಆಗೋದು. ಕೆಲವೊಂದು ಸತಿ ಆ ಪಾತ್ರದಲ್ಲಿ ನಾನು ಇಡಿಸ್ತಾ ಇಲ್ವೇನೋ ಅಂತ ಅಂದಾಗ ಅದು ಸ್ಕ್ರಿಪ್ಟ್ ಹಂತದಲ್ಲೇ ಬೇರೆ ಮಾಡಿಸ್ಬಿಡ್ತಾರೆ. ಸೊ ಆ ಥರದ್ದು ಇದಂತೂ ಈ ಚಿತ್ರದಲ್ಲಾಗಿದೆ. ನಾಟ್ ಓನ್ಲಿ ಕಾಟೇರ ಅನ್ನೋ ಪಾತ್ರ, ಅದರಲ್ಲಿ ಚೊಂಗ್ಲ ಅನ್ನೋ ಪಾತ್ರ ಬರುತ್ತೆ, ಪುಟ್ಟರಾಜು ಅನ್ನೋ ಪಾತ್ರ ಬರುತ್ತೆ, ಪ್ರಭಾವತಿ ಕ್ಯಾರೆಕ್ಟ್ರು, ಯಾರು ಮಾಲಾಶ್ರೀ ಅವ್ರ ಮಗಳು, ಅವಿನಾಶ್ ಸಾರು, ಜಗಪತಿ ಬಾಬು, ಇದು ಶ್ರುತಿ ಅವರು ಎಲ್ಲ, ಕುಮಾರ್ ಗೋವಿಂದ್, ಒಂದಷ್ಟು ಹಿರಿಯ ನಟರು, ಆಮೇಲೆ ಒಂದಷ್ಟು ರಂಗಭೂಮಿ ಕಲಾವಿದರನ್ನ ಬೆರೆಸಿದ್ದೀವಿ. ಸೊ ಪ್ರತಿ ಪಾತ್ರನೂ ತರುಣ್ ಸಾರು ಒಂದಷ್ಟು ಆಡಿಷನ್ಸ್ ಮಾಡಿ, ಆ ಕಾಸ್ಟ್ಯೂಮ್ ಟೆಸ್ಟ್ ಮಾಡಿ, ಲುಕ್ ಟೆಸ್ಟ್ ಮಾಡಿ ಎಲ್ಲ ಮಾಡಿ ಒಂದಷ್ಟು ಕೆಲಸಗಳು ಮಾಡಿ ಫ್ರೇಮಿಗೆ ತಗೊಂಡಿದ್ದು. ಅದಕ್ಕೆ ನಿಮಗೆ ಆದಷ್ಟು ಕಾಟೇರ ಹತ್ತಿರದ ಸಿನಿಮಾ ಅನಿಸುತ್ತೆ. ಪ್ರತಿಯೊಬ್ಬ ನೋಡೋರ್ಗು ಹೌದು ಇದು ನಮ್ಮ ನೆಲದ ಸಿನಿಮಾ, ನಮ್ಮ ಹಿಂದೆ ನಡೆದಿರೋವಂಥ ಸಿನಿಮಾ, ನಮ್ಮ ಕಣ್ಣು ಮುಂದೆ ಈಗ ನಡೀತಾ ಇರೋವಂಥ ಸಿನಿಮಾ ಅಂತ ಅನಿಸುತ್ತೆ. ಕೊನೆಯದಾಗಿ ಸರ್, ಇವರು ಕುಮಾರ್ ಗೋವಿಂದ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಥರದ್ದು ಇನ್ನೊಂದು ಸಿನಿಮಾ ಬರೋದಕ್ಕೆ ಒಂದು 25 ವರ್ಷ ಬೇಕಾಗುತ್ತೆ, ಆ ಥರದ ಸ್ಕ್ರಿಪ್ಟ್ ಇದು ಅಂತ. ಸೊ ಅಂತಹ ಅಂಶಗಳು ಏನಿದೆ ಈ ಸಿನಿಮಾದಲ್ಲಿ? ಇಲ್ಲ, ಕುಮಾರ್ ಗೋವಿಂದ್ ಸರ್ಗೆ ತುಂಬ ಆ ಪಾತ್ರ ತುಂಬ ಇಷ್ಟ ಆಗೋಯ್ತು. ಮತ್ತು ಅವರು ಬೇರೆ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟಿದ್ರು. ಒಳ್ಳೆ ದೊಡ್ಡ ನಿರ್ಮಾಪಕರು ಅವರು, ಉಪೇಂದ್ರ ಸರ್ ಅಂತ ಅವರಿಗೆ ನಿರ್ದೇಶನದ ಅವಕಾಶ ಕೊಟ್ಟು ಅಂಥ ಸಂಸ್ಥೆ ಮಾಲೀಕರು ಅವರು. ಸೊ ಅವ್ರಿಗೆ ಈ ಪಾತ್ರ ತುಂಬಾ ಹಿಡಿಸಿದೆ. ತುಂಬ ಚೆನ್ನಾಗಿ ಪೋರ್ಟ್ರೇಟ್ ಮಾಡವ್ರೆ, ಆ್ಯಕ್ಟ್ ಮಾಡವ್ರೆ. ಸೊ ಅವ್ರ ಮಾತಲ್ಲೂ ಆ ಒಂದು ಅಂಶ ಕಾಣುತ್ತೆ. 25 ವರ್ಷದಿಂದ ತುಂಬ ಸಿನಿಮಾಗಳು ಬಂದಿವೆ. ಈಗ ಅಲ್ಲಲ್ಲಿ ತಗೊಂಡಾಗ ಇವತ್ತು ಮೆಜೆಸ್ಟಿಕ್ ಅನ್ನೋ ಸಿನಿಮಾದಲ್ಲಿ ದರ್ಶನ್ ಸರ್ನ ನೋಡೋದೇ ಖುಷಿ. ಆಮೇಲೆ ಸುಂಟ್ರಗಾಳಿ, ಲಾಲಿ ಹಾಡು. ಸೊ ಹಂಗೆ ಈ ಯಾವುದೂ ಕಂಟಿನ್ಯೂಯಸ್ ಆಗಿ ಒಂದೇ ಶೇಡಲ್ಲೇ ಬಂದಿಲ್ಲ ದರ್ಶನ್ ಸರ್. ಅದನ್ನು ವರ್ಸಟ್ಯಾಲಿಟಿ ಅಂತೀವಿ. ಯಾವಾಗಲೂ ಕಲಾವಿದನಿಗೆ ಅದಿರುತ್ತೆ. ನಾನು ಹಂಗೆ ಮೊನ್ನೆ ಒಂದು ಪ್ರೆಸ್ ಮೀಟಲ್ಲೂ ಹೇಳ್ತಾಯಿದ್ರು, ಬಿರಾದರ್ ಸರ್ ಪಾತ್ರ ನನಗೆ ಸಿಕ್ಕಿದ್ರೆ ಅಂತ. ಅಂದರೆ ಕಲಾವಿದನಿಗೆ ಅಷ್ಟು ಆಸೆ ಇರಬೇಕು ಪಾತ್ರಗಳಲ್ಲಿ, ಆವಾಗ ಜನರ ಮನಸ್ಸಲ್ಲಿ ಉಳ್ಕೋತಾ ಹೋಗ್ತಾರೆ. ಎಸ್ ಸರ್. ಸೊ ಸಾಕಷ್ಟು ವಿಚಾರ ಮಾತಾಡಿದ್ವಿ. ಡಿಸೆಂಬರ್ 29ಕ್ಕೆ ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಿಮಗೂ ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಈ ನಿಮ್ಮ ಟಿ ವಿ ಮೂಲಕ ನಾನು ನಮ್ಮ ಸಿನಿಮಾ ಪ್ರೀತಿಸೋ ಅಂಥ ಮನಸ್ಸುಗಳಿಗೆ ಹೇಳೋದು, 29ರಂದು ನಮ್ಮ ಕಾಟೇರ ಚಿತ್ರ ಬಿಡುಗಡೆ ಆಗ್ತಾಯಿದೆ. ನೀವೆಲ್ಲರೂ ಚಿತ್ರಮಂದಿರದಲ್ಲಿ ನೋಡಿ ನಮ್ಮ ನೆಲದ ಸಿನಿಮಾ ಕಾಟೇರ ಇದನ್ನು ಖಂಡಿತ ಪ್ರೀತಿ, ಗೌರವ, ಖುಷಿ ಎಲ್ಲನೂ ಕೊಡಿ. ದುಪ್ಪಟ್ಟು ನಿಮಗೆ ವಾಪಸ್ಸು ಮನರಂಜನೆಯಾಗಿ ನಿಮಗೆ ಸಿಗುತ್ತದೆ. ಥ್ಯಾಂಕ್ ಯು. ಎಸ್ ಸ್ನೇಹಿತರೆ, ಇದಿಷ್ಟು ಈ ಒಂದು ಹೊತ್ತಿನ ಮುಖ್ಯಾಂಶಗಳು ಮತ್ತು ವಿಶೇಷತೆಗಳು. ಕಾಟೇರ ಸಿನಿಮಾ ಡಿಸೆಂಬರ್ 29ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಧನ್ಯವಾದಗಳು.